ಬೆಳಿಗ್ಗೆ ಕೊಡಂಗಿ ಮುಖ ತೋರಿಸೋದಕ್ಕೋಸ್ಕರ ಬಂದಾಗ ಬಿಟ್ಟಿದ್ದೆವು. ಇಲ್ಲಿ ಬಿದ್ಕೊ ಒದ್ದಾಡ್ತಾವಲ್ಲ ಅವೇ ಸೊಳ್ಳೆ ಮಕ್ಕಳು ತಂದು. ಅಲ್ಲಿಂದ ಬರ್ತಾ ಇರೋದ್ರಲ್ಲಿ ಸ್ವಚ್ಛತೆ ತೆಗೆದು ಇವು ಅಲ್ಲಿ ಅವೆ. K09MH7915 AB9425 ಇವಳಿಂದ ಹೀರೋ ಬಂದ ಬಂದಿರುತ್ತೆ ಇವ. ಪಂಚ ಅವಳು ಅದೇ ಮಾಡಲ್ಲ, ಅದಕ್ಕೆ ನಾನು ಅದೇ ಮಾಡಿದೆ. ಅವಳು ದೋಸ್ತಿ ಕೈ ತೋರಿಸೋಳಗೆ ನನ್ನ ಕಡೆ ಕೈ ತೋರಿಸಿಲ್ಲ, ಅದಕ್ಕೆ ನಾನು ನನ್ನ ಫೋಟೋ ಹೊಡ್ಕೊಳ್ಳೋದಾಗೆ ಅವಳ ಕೈ ಅವ್ರ ಅಮ್ಮನ ತುಲ್ನಾಕ್ಯ. ನನ್ನ ಮಕ್ಕಳು ಎಂತೆಂಥ ಮಿಂಡ್ರಿಗುಟ್ಟಾಟ ಆಟ ಆಡ್ತಾರೆ ಅಂದರೆ ಎಷ್ಟು ಜನ ಕುಟ್ಬಿಟ್ಟು ಬಂದಿರ್ತಾರೆ ಸೊಳ್ಳೆ ಮಕ್ಕಳು. ಇಲ್ಲಿಂದ ಅಲ್ಲಿವರೆಗೂ ಹೋಗೋರು ಎಲ್ಲಿ ಈ ಸ್ಪಾಟಿಂದ ಆ ಸ್ಪಾಟ್ವರೆಗೂ ಎಂತೆಂಥ ಮಿಂಡ್ರಿಗುಟ್ಟ ಆಟ ಆಡೋದ್ರು ಗೊತ್ತಾ ಬಿಡುತ್ತವು. ಅವ್ರ ಅಮ್ಮನ ತುಲ್ನಾಕ್ಯ ಇಂಥ ಶಾಟಗಳು ಎಷ್ಟು ಜನ ನೋಡಿದಾನ. ಈ ಪುರುಷೋತ್ತಮ ಅದೆಲ್ಲಿಗೋ ಕೈ ಮುಗಿದವರು, ಅದೆಲ್ಲಿಗೆ ಅಂತ ಗೊತ್ತಿಲ್ಲ. ಆ ಕಡೆ ಪಕ್ಕದಲ್ಲಿ ಬಹುಶಃ ಏನು ಬರುತ್ತೆ, ದೇವಸ್ಥಾನ ಐತೆ ಪಕ್ಕದಲ್ಲಿ ಏನಾದ್ರು. ಈಗ ಕೈ ಮುಗಿದ್ನಲ್ಲ ಅವಲ್ಲ ಅವಳ. ಹಾಂ ಅವನು ಇದಕ್ಕೆ ಕೈ ಮುಗಿತಾ ಇದ್ದ, ಅದಕ್ಕೆ ನನಗೆ ಆಶ್ಚರ್ಯ ಆಯ್ತು, ಅದಕ್ಕೆ ಹೇಳಿದ್ದು. ಹುಚ್ಚ ಆಗೋಯ್ತಾನೆ ಅವನು. ಪದಗಳು ತೆಗೆದುಬಿಡ, ಪದಗಳು ತೋರಿಸ್ತಾ ನಿಂತಿದ್ದ ಸೌಳು ಲೋಡಯವ. ಆರ್ಗನೈಸ್ಡ್ ಬುಂಡೆ ಒದರ್ಸ್ಕೊಂಡು ಹೋಗೋದು, ಹೊಡ್ಕೊಂಡು ಹೋಗೋದು, ಈ ಥರ ಕೆಲಸಗಳು ಮಾಡ್ತಾರೆ. ಆರ್ಗನೈಸ್ಡ್ ಅವಮ್ಮ ಕಳ್ಳಿರ್ಬೇಕು ಗುರು ಬಹುಶಃ. ನಂಜನಗೂಡಲ್ಲಿ ಒಂದಷ್ಟು ಜನ ಕಳ್ಳಿರ್ದು ಫೋಟೋ ಹಾಕೋರೆ, ನೋಡ್ಬೇಕದು ಅದರಲ್ಲಿ ಒಮ್ಮನ ಮುಖ ಇದೆಯಾ ಅಂತ. ಯಾವಾಗಲೂ ರೈಲ್ವೆ ಸ್ಟೇಷನಲ್ಲಿ ಓಡಾಡ್ತಿರ್ತಾಳೆ, ಆದರೆ ಹೆವಿ ಡೀಸೆಂಟ್ ಡ್ರೆಸ್ ಕೊಟ್ಕೊಂಡಿರ್ತಾಳೆ. ಆ್ಯಟಿಟ್ಯೂಡು ಅಷ್ಟು ಕಷ್ಟ ಅಲ್ಲ, ನೆಗೆಟಿವ್. ವೆಸ್ಟ್ ಬೆಂಗಾಲ್ದು WB06J862. ಬಹುಶಃ ನಾನು ಈ ಕಡೆಯಿಂದ ಹೋದಾಗ ಈ ಗಾಡಿ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ. ನಾನು ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಹೋಗಿದೆ, ಈ ಕಡೆಯಿಂದ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಹೋಗಿದೆ, ಅವಾಗ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ. ನಾಟ್ ಶ್ಯೂರ್. ಒಟ್ಟಲ್ಲಿ ಈಗ ನಿಂತಿದೆ, ಇವಾಗ ಬ್ಲಾಕ್ ಮಾಡ್ಕೊಳ್ತೀನಿ ಅಂತ. ಸುರೇಶ್ ಫ್ಲ್ಯಾಶೇಶ್ವರ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅವ್ನಿಗೆ ಫ್ಲ್ಯಾಶ್ ಮಾಡೋಕ್ಕೆ. ಅಲ್ಲಿ ಊಟ ಇಸ್ಕೊಬಂದಾರೆ, ಇಲ್ಲಿ ಬಿಸಾಕೋಗಾರ.
ಹುಡುಗಿ ಕವರ್ ಮಾಡಬೇಕಾಗಿತ್ತು, ಅದ್ರ ಮಾಡಲ್ಲ. ಅದು ಅವರವರ ಪರ್ಸನಲ್ ಫ್ಲೇವರ್. ಎಂಥ ಬಟ್ಟೆನೇ ಹಾಕೊಡಲಿ ಅಲ್ವಾ. ಹುಡುಗಿ ಯಾಕೆ ಕವರ್ ಮಾಡಬೇಕಾಗಿತ್ತು ಅಂದರೆ ಇಟ್ಸ್ ಮೀನಿಂಗ್ಫುಲ್. HP 684 ಆ್ಯಕ್ಚುಲಿ ರಾಂಗ್ ವೇಲ್ ಬಂದ. ಆ್ಯಕ್ಚುಲಿ ಪೊಲೀಸ್ ಫ್ಯಾನ್ ಹೋಗ್ತಾ ಇದೆ. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಬಂದಿದ್ದು. ಆ್ಯಕ್ಚುಲಿ ಪವರ್ಡ್ ಬೈ ರಾಜೇಶ. ಅವಾಗಿಂದ ಸುಮಾರು ಜನ ಕಾಣಿಸ್ಕೊಳ್ತಾನೆ ಇದ್ದರು. ಸ್ಟೋರಿ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ವಿಡಿಯೋ ಕವರ್ ಮಾಡಿರಲಿಲ್ಲ. ಸ್ಟೋರಿ ಹೇಳೋಕೊಟ್ಟಿರೋದೇನೆಂದರೆ, ನನಗೆ ಯಾಕೆ ಊಟ ಕೊಟ್ಟಿಲ್ಲ ಇಲ್ಲಿ ಅಂದರೆ ವಾಪಸ್ ಬಂದೂರ್ಗೆ ಹೋಗಲಿ ಅಂತ. ಅಂದರೆ ಬಂದೂರು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾನೆ, ಇಲ್ಲಿ ನಾವು ಊಟ ಕೊಟ್ಟರೆ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಇದ್ಬಿಡ್ತಾನೆ. ಸೊ ಅದಕ್ಕೋಸ್ಕರ ವಾಪಸ್ ಬಂದೂರ್ಗೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಸರಿಯಾಗಿ ಊಟ ಕೊಟ್ಟಿಲ್ಲ, ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ, ಹಂಗೆ ಹೀಗೆ ಅಂತ ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಂದರೆ ಹೇಳಿ ಡಿಫೆನ್ಸ್ ಮಾಡ್ಕೊತೀವಿ ಅಂತ. ಆ್ಯಕ್ಚುಲಿ ಅದನ್ನು ಯೂರಿನ್ ಫಾರ್ಮುಲಾ ಅಂತ ಹೇಳಕ್ಕೆ ಕೊಟ್ಟಿರೋದು. ಜಮ್ಮು ಕಾಶ್ಮೀರ ಐಡೆಂಟಿಟಿ ಫಾರ್ಮುಲಾದಲ್ಲಿ ಬರೋ ಯೂರಿನ್ ಫಾರ್ಮುಲಾ, ಯುರಾನೆಟ್ ಪ್ಲಾನೆಟ್, ನೆವರೈಟ್, ನೈಟ್ ಕಿಂಗ್ ಆರ್ ಕ್ವೀನ್ ಇಂಪ್ಲಿಮೆಂಟೇಷನ್ ಮಾಡೋದು. ಬಡ್ಡಿ ಮಕ್ಕಳು ಎಂಥ ಬುದ್ಧಿವಂತ ಆಟ ಆಡ್ತಾರೆ ಅಂದರೆ ಅಬ್ಬಬ್ಬಾ. ರಾಜೇಶ್ ಆ್ಯಕ್ಚುಲಿ ರಾಜೇಶ್ ಐಡೆಂಟಿಟಿ ಅಂದರೆ ಐಡೆಂಟಿಟಿ ಗಾಡಿ ಇದೆಯಲ್ಲ, ಜುಪಿಟರ್ ಗಾಡಿ, ರಾಯಲ್ ಬ್ಲೂ ಕಲರ್ದು, ಆ ಗಾಡಿ ಪಾಸ್ ಆಯಿತು ಆ್ಯಕ್ಚುಲಿ ಅಲ್ಲಿ. ಅದಾದಮೇಲೆ ಇನ್ನೂ ಏನೆಲ್ಲ ಕಥೆ ಕರ್ಮಗಳೆಲ್ಲ ನಡೀತು. ಆ್ಯಕ್ಚುಲಿ ಅದು ವೀಡಿಯೋ ರೆಕಾರ್ಡ್, ಒಂದು ಸ್ವಲ್ಪ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಇದು ಮಾತ್ರ ಅದು ಗಾಡಿ ಮಾತ್ರ ಪೂರ್ತಿ ಕವರ್ ಮಾಡಿಲ್ಲ, ಬ್ಯಾಟ್ರಿ ಇಲ್ಲ. ಈಗ ಬರೀ ಮೊಬೈಲ್ ಚಾರ್ಜ್ ಮಾಡೋದಕ್ಕೋಸ್ಕರ ರೈಲ್ವೆ ಸ್ಟೇಷನ್ ಗಂಟ ಹೋಗಿ ಅದು ಅದರಿಂದ ಪಾರ್ಕಿಂದ ರೈಲ್ವೆ ಸ್ಟೇಷನ್ಗೆ ಬಂದು ಮೊಬೈಲ್ ಚಾರ್ಜ್ ಮಾಡಿಕೊಂಡು ಮತ್ತೆ ವಾಪಸ್ ಬಂದು ಇಲ್ಲಿ ಮೈಸೂರು TDSಲ್ಲಿ ಟೀ ಕುಡಿದಿದ್ದು. ಟೀ ಕುಡಿದ್ಬಿಟ್ಟು ಈಗ ಮತ್ತೆ ಏನು ಹೋಗ್ತಾಯಿದ್ದೀನಿ. ಈಗ ಆಲ್ರೆಡಿ ಎಷ್ಟು ಕಿಲೋಮೀಟರ್ ವಾಕ್ ಮಾಡಿದ್ದೀನಿ ಗೊತ್ತಾ? 5 ಕಿಲೋಮೀಟರ್ ವಾಕ್ ಮಾಡಿದ್ದೀನಿ ಬರೀ ಟೀ ಕುಡಿಯೋಕ್ಕೆ. 5+ ಇಲ್ಲಿ ನೋಡಿ ಒಂದು ಥರ. ಎತ್ತ ಬಿಲ್ಡ್ರ್ ಗುಡ್ಡಲ್ಲಿ ಮಗ ಅವನಾದರೆ ಸಾಬದ್ದವರು ತಗೋತಾರೆ. ಆ್ಯಕ್ಚುಲಿ ಇದು ಕೆಳಗೆ ಬರಲಿಲ್ಲ ಬೇಕಂತ. ಆ್ಯಕ್ಚುಲಿ ಶ್ರೀತಾಬಳ್ಳಾಳಿ ಅಂಗಡಿ ಮುಂದೆ ಹುಡುಗರು ನಿಂತ್ಕೊಂಡಿದ್ರು. ನಾ ಕಡೆಗೆ ಹೋಗ್ತಿಲ್ಲ, ಸುಮ್ಮನೆ ಸುತ್ತಾಡೋದೇನಕ್ಕೆ ಬೈಸಾಡೋದೇನಕ್ಕೆ ಅಂತ. ನೋಡೋದೆಲ್ಲ ಕವರ್ ಮಾಡಬೇಕು ಅನ್ನಿಸ್ತು, ಮತ್ತೆ ಹೋದೆ. 18 ಭಾರತಿ ಭರತ. ಆ್ಯಕ್ಚುಲಿ ಆಗಲೇ ಹೋಗಿದ್ನಲ್ಲ ರೋಡಲ್ಲಿ, ಇಲ್ಲಿ ಕಾಫಿ ಕುಡಿಯೋಕ್ಕೆ ಈ ಕಡೆ ಹೋಗ್ಬೇಕಲ್ಲ ಹೇಗಿದ್ರು ಅಂತ ಈ ಕಡೆಗೆ ಹೊರಟೆ. ಸೊ ಅವರು ನಾನು ಅಲ್ಲಿ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಅದಕ್ಕೆಲ್ಲ ರೋಡೆಲ್ಲ ಬ್ಲಾಕ್ ಮಾಡ್ಕೊಂಡಿದ್ರು. ಸೊ ವಿಷುವಲ್ನ ಹಾಳು ಮಾಡೋದು ಬೇಡ ಅಂತ ವಿಷುವಲ್ ಕವರ್ ಮಾಡಿಕೊಂಡೆ ಅಷ್ಟೇ. ದೇಶದ ಕತೆ ಇಷ್ಟ. ಕಾಸೆಲ್ಲ ತೊಗೊತಾರೆ, ಟ್ಯಾಕ್ಸು ಆಳು ಮುಳು ಅಂತ. ಏನಕ್ಕೆ ಅಂತ ಅದು ಗೊತ್ತಿಲ್ಲ ಅವರು. ಒಂದು ನೆಟ್ಟಿಗೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ ಅಂದಮೇಲೆ ಟ್ಯಾಕ್ಸ್ ಯಾಕೆ ಕೊಡಬೇಕು, ಅಧಿಕಾರಕ್ಕೆ ಯಾಕೆ ಬರಬೇಕು? ಸಂದೀಪ ಬತ್ತಲ್ಲ, ಸಂದೀಪ ಅವಾಗ ಬಂದಾಗ ಸಂದೀಪ ಜೊತೆ ಕಳಿಸ್ಕೊಡ್ತೀನಿ ಬಿಡೋಣ. ಹೌದು ಚಡ್ಡಿ ನೋಡು. ಆ್ಯಕ್ಚುಲಿ ಆ ಥರ ಚಡ್ಡಿಗಳು ತುಂಬ ನೋಡಿದೆ ಬೆಳಗ್ಗೆಯಿಂದ. ಸುಮಾರು ನೋಡ್ತಾನೆ ಇದ್ದೆ, ಕವರ್ ಮಾಡೋಕ್ಕೆ ಹೋಗಿಲ್ಲ. ಇವಾಗ ಕವರ್ ಮಾಡೋದು ಬೇಕಂತ. ಆ್ಯಕ್ಚುಲಿ ಅವನನ್ನು ಕವರ್ ಮಾಡಬೇಕಂತ ಮಾಡಲಿಲ್ಲ. ಅಲ್ಲಿ ಬೋಗಿಲ್ತಾ ಇದ್ದಾನೆ ನಾಯಿ ಥರ ಬೋಗಿಸ್ಬಿಟ್ಟು ಅವ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದು. ಸೊ ಅವ್ನ ಕವರ್ ಮಾಡಿದೆ. ಮೈಸೂರು TDS ಹತ್ರ ಹೋಗಿದ್ದಲ್ಲ, ಅಲ್ಲೂ ಒಬ್ಬ ಇದೇ ಥರ ಬಂದು ಚಡ್ಡಿ ಹಾಕ್ಕೊಂಡು ನಿಂತಿದ್ದ. ಒಂದಡಿ ಚಡ್ಡಿ, ಒಂದಡಿ ಚಡ್ಡಿ. ಒಂದಡಿನೂ ಇಲ್ಲ ಅಂದ್ಕೊಳ್ತೀನಿ, ಅದು ಅರ್ಧ ಅಡಿ ಇರಬೇಕು. ಹೌದು ಹಾಕಿದ್ದು. ಇನ್ನು ನನಗೆ ಅಲ್ಲಿ ನೋಡಿ ನಿಂತ್ಕೊಳ್ಳೋಕೆ ಅಸಹ್ಯ ಆಗ್ತಿತ್ತು. ಅವ್ನ ಪಕ್ಕ ನಿಂತಿರಲಿಲ್ಲ, ಸೆಕೆಂಡ್ರಿ. ಟೀ ತೊಗೊಳಕ್ಕೆ ನಿಂತಿದ್ನಲ್ಲ ಅವಾಗ, ಅವನು ಒಳ್ಳೆ ಟೀ ತೊಗೊಳಕ್ಕೆ ಬಂದು ಪಕ್ಕ ನಿಂತಿದ್ದ. ಆ್ಯಕ್ಚುಲಿ ಅಲ್ಲಿ ಕವರ್ ಮಾಡೋಕ್ಕೆ ಅಸಹ್ಯ ಆಯ್ತಿತ್ತು ನನಗೆ. ಸುಮ್ಮನೆ ಬಿಡ್ಬಿಟ್ಟೆ. ನಿಜ ಹೇಳ್ಬೇಕಲ್ಲ, ತುಳ್ಳೆ ಬರಿಗಿಂತ ಚಡ್ಡಿನೇ ಚಿಕ್ಕದಾಗಿತ್ತು. ಹೆಣ್ಮಕ್ಳು ಬಿಕಿನಿ ಹಾಕೊಡ್ತಾರಲ್ಲ ಕಚ, ಆ ರೇಂಜ್ಗಿತ್ತದು ಅವ್ರು ಹಾಕಿದ್ದು ಚಡ್ಡಿ. ಅಲ್ಲಿ ಮೈಸೂರು TDS ಹತ್ರ ಹಾಕ್ಕೊಂಡಿದ್ದ ಒಂದು. ಅದೊಂದೇ ಊರಾಗಲೇ ಬೇರೆ ಬಾಕ್ಸರ್ ಅಂತ ಬರ್ತಿದ್ದಲ್ಲ, ಶಾರ್ಟ್ಸ್ ಬಾಕ್ಸರ್ಸ್ ಅಂತ. ಸೊ ಆ ಥರದ್ದು ಅದು ಊರಗ್ಲದ್ದು ಹಾಕ್ಕೊಂಡಿದ್ದ. ಊರಗ್ಲದ್ದು ಅಂದರೆ ಟೈಟ್ ಫಿಟ್ಟಿಂಗು ಕೂಡ ಅಲ್ಲ, ಫುಲ್ ಅಗ್ಲಿಕ್ಕಿತ್ತದೆ.
ಅದು ಹಾಕ್ಕೊಂಡಿದ್ದಾರೆ ಓವರ್ ಸೈಜ್, ಅದು ಥರ ಅಸಹ್ಯವಾಗಿ ಕಾಣ್ತಾಯಿತ್ತು. ಆ್ಯಕ್ಚುಲಿ ಬೇಕಂತಾನೆ ಆ ಥರ ಹಾಕೋ ಓಡಾಡೋದು ಬಟ್ ಆ್ಯಕ್ಚುಲಿ ಕೇಳಿಸ್ಕೊಟ್ರ ಅಲ್ಲಿಂದ ಸೈಲೆಂಟಾಗಿ ಬಂದ. ಆಗ ಟೈಮ್ಗೆಲ್ಲ ಆಗ್ಬಿಟ್ರೆ ಹಾಗೆ ಕತೆ ಹೊಡಿತಾ ಇರೋದು. ಅದು ಏನಾಗೋ ಟೈಮ್ಗೆ ಅಲ್ಲಿ ಆಗ್ಬಿಟ್ರೆ ಅಂದರೆ ಮದುವೆ ವಿಷಯ ಮಾತಾಡ್ತಿರೋದು. ಅದಕ್ಕೆ ಅವರು ಚಡ್ಡಿಲಿ ತುಳ್ಳಲ್ಲಿ ಇಗಿಸ್ಕೊಂಡು ನಿಂತಿದ್ದು ಸೊಳವಾಗ ಗೇಟ್ ಹತ್ರ. ರಾಜಶೇಖರ ಅಲ್ಲೇ ಕೆಲಸ ಮಾಡ್ತದಲ್ಲ ಅವರಿಗೆ ಏನು ಬಹಳ ಯಾಗ ನಡೀತಾ ಇದೆ. ಲೋಟ ಗಿಟ್ಟೆಲ್ಲ ಹಿಡ್ಕೊಂಡು ಆಡ್ತಾವ್ರೆ. ನಂಗೆ ಅದೇ ಆಶ್ಚರ್ಯ ಆಗ್ತಾ ಇರೋದು. ನಾನು ಬ್ರೇಕ್ ಬರಬೇಕಿತ್ತಾಗಿದ್ರೆ ಆರ್ಗನೈಸ್ ಜೀವ 9971 ಗಾಡಿ. ಖಾಲಿಯಾಗಿ ಹೋಯ್ತು ಅಂದ್ಕೊಳ್ತೀನಿ. ಇಲ್ಲ, ಹೆರಿಟೇಜ್ ಹಿಂಬಾಲಕರು. ಬಾತ್ ತಿಂತಾರೆ, ನೋಡ್ತಾ ನಿಂತಿರೋದು. ನಾಳೆಗೆ ಬರೋದು ತೋರಿಸ್ತಾನೆ. KF 45/5726 ಗಾಡಿ. ಅಲ್ಲಿ ಪಾಸೋದಲ್ಲ, ಸುಮಾರು ಜನ ಹುಡುಗರು ನಾಲ್ಗೆ ಮತ್ತು ಮೀಸೆ ಎರಡೂ ತಿರ್ಗೋ, ನಾಲ್ಗೆ ತೋರಿಸೋದು, ಮೀಸೆ ತಿರ್ಗೋದು ಎರಡು ಮಾಡ್ತಾಯಿದ್ರು. ಅದು ಮ್ಯಾಕ್ಸ್ ಮಂಜುಳ ಬಾಲಂಗುಚ್ಚಿ ಅಂದ್ಕೊಳ್ತೀನಿ. ಮತ್ತು ಪುಟ್ಟಸ್ವಾಮಿಯವರ ಬಾಲಂಗುಚ್ಚಿ. ಹೆರಿಟೇಜ್ ಏರಿಯಾ ನಾಗರಿಕರು ಅವರಲ್ಲ ಊಟಲ್ಲೇ. ಸಂತೃಪ್ತಿ ಅಲ್ಲದೆ ಇನ್ನೊಂದು ತಂಡ ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಹೆವಿ ಖಾರ, ಅನ್ನ ಬೆಂದಿಲ್ಲ, ಅಕ್ಕಿ ಇದೆ. ಬೇಕಂತ ಇದೆಲ್ಲ ನೀರು ಹಾಕ್ಸೋದಕ್ಕೆ ಮಿನರಲ್ ಊಟ ಆಗೋದು. ಈ ಶಾಟಗಳು ಕೈ ತೊಳೆದಿದ್ದು ಅಲ್ಲಿ ನಿಂತ್ಕೊಂಡಿದ್ದರೆ. ಆ್ಯಕ್ಚುಲಿ ನಾನು ನಿಂತ್ಕೊಂಡು ಬ್ಯಾಗ್ ಒಳಗಿಂದ ಖರ್ಚೀಫ್ ತೆಗೆದು ಕೈ ಒರೆಸ್ಕೊಳ್ತಾ ಇದ್ದೆ. ಪಕ್ಕದಲ್ಲಿ ಬಂದು ಕೈ ತೊಳೆಯೋದು. ಆ್ಯಕ್ಚುಲಿ ಒಂದು 4-5 ಜನ ಮಾಡೋದು ಅದೇ ಥರ. ಪವರ್ಡ್ ಬೈ ರಾಜೇಶ್. ಎಷ್ಟೊಂದು ಸರಿ ಕವರ್ ಮಾಡಿದ್ದೀನಿ, ಹೊಸ ಜನಲ್ಲ. ಅದು ಮ್ಯಾಕ್ಸ್ ಮಂಜುಳ ಬಾಲಂಗೋಚೆ. ಇವಾಗ ಪವರ್ಡ್ ಬೈ ರಾಜೇಶ್. ಮುಖ ತೋರಿಸ್ದಂಗೆ ಓಡೋಗ್ತಾನೆ. ಆದರೆ ಎಷ್ಟೊಂದು ಸರಿ ಕವರ್ ಮಾಡಿದ್ದೀನಿ ಪಾಪ ಅವನ್ನ. ಇವನ್ನ ಎಲ್ಲ ಆರ್ಗನೈಸ್ ಇದೆ. ಯಾಕಿದ್ದು ತೋರಿಸೋದು ಗೊತ್ತಾ? ನಿನ್ನ ಮೈಂಡ್ ಫ್ರೀ ಆಗಿರೋದು ಬಿಡೋದಿಲ್ಲ ಅಂತ. ನಾನು ಸುತ್ತಪ್ಪ ಈ ಮಾತು ಸಿಕ್ಕಾಪಟ್ಟೆ ಸರಿ ಹೇಳಿದ್ದೀನಿ. ಯಾಕೆ ಸಿಕ್ಕಾಪಟ್ಟೆ ಪ್ರೆಷರ್ ಬಿಲ್ಡ್ ಮಾಡ್ತಾರೆ ಅಂದರೆ ಅದೇ ಟೈಮ್ ಕಿಲ್ಲಿಂಗ್. ಮತ್ತು ಟೈಮ್ ಕಿಲ್ಲಿಂಗ್. ಟೈಮ್ ಅಂದರೆ ಬರೀ ಕೇವಲ ಟೈಮ್ ಅಲ್ಲ. ಆ ಸಮಯದಲ್ಲಿ ನಾವು ಏನೇನೆಲ್ಲ ಮಾಡ್ಬೋದು. ಚರಣ ಬಾಲಗುಚ್ಚಿ. ಫಸ್ಟ್ ಆಫ್ ಆಲ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೆಷರ್ ಬಿಲ್ಡ್ ಆಗುತ್ತೆ. ತಲೆ ಮೇಲೆ ಪ್ರೆಷರ್ ಬಿಲ್ಡ್ ಆಗುತ್ತೆ. ನಂಬರ್ 1. ನಂಬರ್ 2, ನಾನು ಮಾಡಬೇಕು ಅಂದ್ಕೊಂಡ್ರೆ ಕೆಲಸ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನಾನು ಪೇಪರ್ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಅಂದ್ಕೊಳ್ಳಿ ಅಲ್ಲ, ಅಂದ್ಕೊಂಡಿದ್ದೀನಿ ಮಾಡಬೇಕು, ಪೇಪರ್ ವರ್ಕ್ ಮಾಡಬೇಕು ಅಂತಲೇ ಕೆಲಸ ಮಾಡ್ತಾ ಇರೋದು ನಾನು. ಸೊ ಈಗ ಅಟ್ ಪ್ರೆಸೆಂಟ್ ಕರ್ಕೊಳ್ಳೋ ಮೆಥಡ್ ಇಮೇಜ್ ಫಾರ್ಮುಲಾ ರಿಲೇಟೆಡ್ ಪೇಪರ್ ವರ್ಕ್ ಮಾಡಬೇಕು. ಬಟ್ ಇಲ್ಲಿ ಸುತ್ತಮುತ್ತ ಪ್ರೆಷರ್ ಬಿಲ್ಡ್ ಮಾಡ್ತಿರೋದ್ರಿಂದ, ತೊಂದರೆಗಳು ಕೊಡ್ತಿರೋದ್ರಿಂದ ಬರೀ ಎವಿಡೆನ್ಸ್ ಕಲೆಕ್ಟ್ ಮಾಡೋದೇ ಆಗೋಗುತ್ತೆ. ಇವ್ರುಗಳು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋದೇ ಆಗೋಗುತ್ತೆ. ನಾನು ಮಾಡೋಕ್ಕಾಗಿರೋ ಕೆಲಸ ಮಾಡೋಕ್ಕಾಗಲ್ಲ. ಸೊ ಅದೇ ಫ್ರೀ ಯುವರ್ ಮೈಂಡ್ ಅಂತ. ಅವ್ರು ಬರೀ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದಲ್ಲ, ಏನೇನೋ ಸ್ಟೋರಿಗಳು ನಾಟಕ ಮಾಡೋದು ಅಷ್ಟೇ ಅಲ್ಲ. ಏನೇನೋ ಸ್ಟೋರಿಗಳನ್ನು ಹೇಳ್ತಾ ಹೋಗ್ತಾರೆ. ಏನೇನೋ ಅದೆಲ್ಲ ಅದಕ್ಕೆಲ್ಲ ಉತ್ತರ ಹೇಳ್ತಾ ಕುತ್ಕೋಬೇಕಾಗುತ್ತೆ. ಫಸ್ಟ್ ಆಫ್ ಆಲ್ ಇದನ್ನು ನೆಗ್ಲೆಕ್ಟ್ ಮಾಡೋ ಹಾಗೂ ಇಲ್ಲ. ಯಾಕೆ ಗೊತ್ತಾ? ನೆಗ್ಲೆಕ್ಟ್ ಮಾಡಿದ್ದಿದ್ರೆ ನಾನು ಇವತ್ತು ಮಾಫಿಯಾ ಮ್ಯಾಥಮೆಟಿಕ್ಸ್ ಆಗಲಿ, ಏಲಿಯನ್ ಇಂಜಿನಿಯರ್ಸ್ ಆಗಲಿ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಶಾಂಭವಿ ಬಾಲಂಗುಚ್ಚಿ ಅವ್ರಿಗೆ. ಅಂದರೆ ನನಗೆ ಇದೆಲ್ಲ ಆ್ಯಟಿಟ್ಯೂಡ್, ಈ ನಾಟಕಗಳನ್ನ ನೋಡಿನೇ ಏಲಿಯನ್ ಇಂಜಿನಿಯರ್ಸ್ ಮಾಡಿರೋದು. ಸೊ ಹೀಗಾಗಿ ನಾನು ಇದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಅದನ್ನು ಮಾಡೋಕ್ಕೆ ಆಗೋದಿಲ್ಲ. ಅದಂತ ಅಂದ್ಬಿಟ್ಟು ಬರೀ ಇದನ್ನೇ ನೋಡ್ತಾ ಕೂತ್ಕೊಂಡ್ರೆ ಮಾಡಿರೋದನ್ನ ಅಪ್ಡೇಟ್ ಮಾಡೋದು ಯಾವಾಗ ಅಲ್ವಾ? ಸೊ ಎರಡು ಕ್ಲೀನಾಗಿ ಬ್ಯಾಲೆನ್ಸ್ ಮಾಡ್ಬೇಕು ನಾನು.
ಸ್ಪೀಡ್ ನೋಡಿ HS 2021 ಗಾಡಿ. ಎರಡೂ ಬ್ಯಾಲೆನ್ಸ್ ಮಾಡಬೇಕು, ಆದರೆ ಇವ್ರು ಬ್ಯಾಲೆನ್ಸ್ ಮಾಡೋಕ್ಕೆ ಬಿಡೋಲ್ಲ. ಯಾಕೆ ಅಂದರೆ ಅವ್ರ ಟಾರ್ಗೆಟಿಗೆ ತೊಗೊಂಡೋಗಿ ನನ್ನನ್ನು ಕೂರಿಸ್ಬೇಕು, ಅವ್ರ ಗೋಲ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಗರ್ಲಲ್ಲ ಗೋಲ್. ಅಫ್ಕೋರ್ಸ್ ಗರ್ಲ್ ಕೂಡ. ಆ್ಯಕ್ಚುಲಿ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋಕೆ 2 ಸರಿ ಬರ್ತಾರೆ ಮನೇಲಿಗೆ. 10% ಚಾರ್ಜ್ ಮಾಡ್ಕೊಂಡೋಗಿದೆ. ಒಂದು ಟೀ ಒಂದು ಕಾಫಿ ಕುಡಿದಿದ್ದೀನಿ ಅಷ್ಟೇ. 25 ರೂಪಾಯಿ ಖರ್ಚು ಮಾಡಿದ್ದೀನಿ. 10% ಬ್ಯಾಟ್ರಿ ಡವರ್, 18% ಏನೋ ಆಗಿತ್ತು. ಈಗ ಮತ್ತೆ ಚಾರ್ಜ್ ಮಾಡಿಕೊಂಡು ಬಿಸ್ಕೆಟ್ ತಗೊಳಕ್ಕೆ ಹೋಗ್ತಾಯಿದ್ದೀನಿ ರಿಲಯನ್ಸ್ಗೆ. 71 ರೂಪಾಯಿ ಬಿಸ್ಕೆಟು, ಮಾವಿಸ್ ಮ್ಯಾಜಿಕ್. ಅದು 8 ಗಂಟೆಗೆ ಓಪನ್ ಇರುತ್ತೆ, ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಯಾಕೆ ಅಲ್ಲಿ ರಿಸರ್ವ್ ಫುಡ್ ಅದು ತೆಗೆದು ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ರೆ ಯಾವಾಗಲಾದ್ರು ತಿನ್ಬೋದು. ಆ್ಯಕ್ಚುಲಿ ಒಳಗಡೆ ಒಬ್ಬ ದೇವ್ರ ಫೋಟೋ ಕೈ ಮುಗಿಯೋದಕ್ಕೆ ಅಂತ ಓಡಿ ಬಂದಿದ್ದ. ಅಂದರೆ ಇವನು ಇರ್ತಾರಲ್ಲ, ಯಾರೋ ಒಬ್ಬ ಅಲ್ಲಿ ಆಟೋ ಡ್ರೈವರು ಅಥವಾ ಯಾರೋ ಒಬ್ಬ ಇದಕ್ಕೆ ಒಳಗಡೆ ಬಂದ್ಬಿಟ್ಟು ಅಲ್ಲೊಂದು ದೇವ್ರ ಫೋಟೋ ಇದೆಯಲ್ಲ, ಅಲ್ಲಿ ಆ ದೇವ್ರ ಫೋಟೋ ಕೈ ಮುಗಿದ್ಬಿಟ್ಟು ಹೋಗ್ತಾನೆ. ಅಲ್ಲಿ ಆ ಕಡೆ ಮೊಬೈಲ್ ಚಾರ್ಜ್ ಮಾಡ್ಬೇಕಾದ್ರೆ ಒಬ್ಬ ಮುಗಿದ್ಬಿಟ್ಟು ಹೋದ್ಮೇಲೆ ಎಕ್ಸಾಕ್ಟ್ಲಿ ಅಂತ ಥರ. ಟಿ ಶರ್ಟಲ್ಲಿ ಪೂಮಾ ಅಂತ ಇದೆ. ಹುಡ್ಸಾಬ್ಯಾರ ಬಾಲಂಗೋಚೆಲ್ಲೋ ಅಲ್ಲಿ ಕಾಫಿ ಹಿಡ್ಕೊ ಓಡಾಡ್ತಾನಲ್ಲ ಅವನು. ಅದ್ಭುತವಾದ ವಿಷಯ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಹಂಗೂ ಬಂತು. ಒಳಗಡೆಯಿಂದ ಬಂದಿದ್ದು ಪ್ರತಿಭೆ ಅದು. ಕ್ಲೋಸಪ್ಪಲ್ಲಿ ಬಂದು ಎಷ್ಟೊಂದು ಕ್ಲೋಸಪ್ ಅಂದರೆ 1 ಇಂಚು ಡಿಸ್ಟೆನ್ಸಲ್ಲಿಲ್ಲ, ಅಷ್ಟೊಂದು ಕ್ಲೋಸಪ್ಪಲ್ಲಿ ಹೋದ. ಬ್ಯಾಗ್ ಅರ್ಜುನ ಆನೆ ಅದು ಆರ್ಗನೈಸ್ಡ್. ಅದ್ರಲ್ಲಿ ಸ್ಟೋರಿ ಏನು ಕ್ರಿಯೇಟ್ ಮಾಡ್ತಿರೋದು ಅಂದರೆ ಷಣ್ಮುಗಂ ಆರ್ಗನೈಸ್ಡ್ ಮುಂದೆ ಆರ್ಗನೈಸ್ಡ್. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಾಲಂಗೋಚಿ. ಅಲ್ಲೇ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದು ಏನು ಗೊತ್ತಾ, ಅರ್ಜುನ್ ಸರ್ಜಾ ಇದ್ದಾರಲ್ಲ, ಅವರು ಇವನ್ ಥರ ಯಾರು ಷಣ್ಮುಗಂ ಅದನ್ನ ರೀಪ್ಲೇಸ್ ಮಾಡ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಷಣ್ಮುಗಂ ಅಂದರೆ ಅದು ಅದೇ ಚಿನ್ನಿ ರವಿ ಅವ್ರದ್ದು ಅಡ್ಡ ಇದೆಯಲ್ಲ, ರಾಜಶೇಖರದ ಅಂಗಡಿ ಹತ್ರ ಷಣ್ಮುಗಂ ಸ್ಲಿಪ್ಪರ್ ಕೊಡ್ಸಿದಾರಲ್ಲ, ವರುಣ ಟೀ ಸ್ಟಾಲ್. ಸೊ ಅಲ್ಲಿ ರೀಪ್ಲೇಸ್ ಮಾಡ್ತಾರೆ ಅಂತ. ಅವನು ಯಾರು ಪ್ರೀತಮ್ ಹುಡುಗ ಮತ್ತು ವರುಣ ಇದ್ದಾರಲ್ಲ, ಅವರು ಉಮಾಪತಿ ರಾಮಯ್ಯ ಇದ್ದಾನಲ್ಲ, ಅವರ ಬಾಲಂಗೋಚಿಗಳು. ವರುಣ ಅರ್ಜುನ್ ಸರ್ಜಾ ಅವರ ಬಾಲಂಗೋಚಿ. ಆ್ಯಕ್ಚುಲಿ ಯಾಕೆ ಷಣ್ಮುಗಂ ಅರ್ಜುನ್ ಸರ್ಜಾ ಬಾಲಂಗೋಚಿ ಯಾಕೆ ಷಣ್ಮುಗಂ ಅರ್ಜುನ್ ಸರ್ಜಾಗೆ ಕಂಪೇರ್ ಮಾಡ್ತಾರೆ ಅಂದರೆ, ಕರ್ನಾಟಕದಲ್ಲಿ ಅರ್ಜುನ್ ಸರ್ಜಾ ಅವರ ರೈಟ್ ವಿಂಗನ್ನು ಬ್ಲಾಕ್ ಮಾಡ್ಕೊಂಡಿರೋದು ಶಿವರಾಜ್ ಕುಮಾರ್ ಹೆಸರು SH ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾಗಿ ಇಷ್ಟು ದಿವಸವರೆಗೆ ಶಿವರಾಜ್ ಕುಮಾರ್ ವರ್ಕ್ ಮಾಡಿರೋದು. ಸೊ ಇನ್ನು ಮುಂದಕ್ಕೆ ಅರ್ಜುನ್ ಸರ್ಜಾ ವರ್ಕ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅದೇ ನೆಟ್ವರ್ಕಲ್ಲಿ ಕೆಲಸ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಫಸ್ಟು ಷಣ್ಮುಗಂ ಅನ್ನೋ ಹೆಸರಲ್ಲಿರೋ SH ಇಂದ ಸ್ಟಾರ್ಟ್ ಆಗೋ ವ್ಯಕ್ತಿಯನ್ನು ಇಟ್ಟುಬಿಟ್ಟು ಇವಾಗ ಆ ವ್ಯಕ್ತಿಯನ್ನು ಅರ್ಜುನ್ ಸರ್ಜಾಯಿಂದ ರೀಪ್ಲೇಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ.
ಸೊ ಅದರದ್ದೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಹೊರಟಿರೋದು ಈಗ. ಸೇ ಫಾರ್ ಎಕ್ಸಾಂಪಲ್ ಚೀಫ್ ಮಿನಿಸ್ಟರ್ ತಗೊಳ್ಳಿ, ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗಿದ್ದರು, ಗೌರವಾನ್ವಿತವಾಗಿ ರಾಜೀನಾಮೆ ಕೊಟ್ಟರು. ಸೊ ಈಗ ಆ ಜಾಗಕ್ಕೆ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ. ಸೊ ಅದರದ್ದು ಇವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ರು. ಅಂದರೆ ನಾವು ಹೊಟ್ಟೋಗ್ಬಿಡ್ತೀವಿ. ಯಾರು ಇವಾಗ ಶಿವರಾಜ್ ಕುಮಾರ್ ನೆಟ್ವರ್ಕ್ ಅವ್ರು ಕೆಲಸ ಮಾಡ್ತಿದ್ದಾರಲ್ಲ, ಅವರೆಲ್ಲ ಹೊಟ್ಟೋಗ್ಬಿಡ್ತೀವಿ. ಅರ್ಜುನ್ ಸರ್ಜಾ ನೆಟ್ವರ್ಕ್ ಅವ್ರು ಬರ್ತಾರೆ, ಅವ್ರನ್ನ ಏನು ತೊಂದರೆ ಕೊಡೋಲ್ಲ, ಹೆಲ್ಪ್ ಮಾಡ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಆ್ಯಕ್ಚುಲಿ ಅವರು. ಆದರೆ ಜೈಲಿಂದ ಉಳ್ಕೊಳ್ಳೋದು ಹೊರಗಡೆಗೆ. ಈಗ ಯಾರೋ ಸಿದ್ದರಾಮಯ್ಯ ಹಂಗೆ ಈಸಿಯಾಗಿ ತಪ್ಪಿಸ್ಕೊಂಬಿಟ್ರು ಎಲ್ಲ ಹಗರಣಗಳಿಂದ, ಮತ್ತು ಯಾವುದೇ ಕಿರಿಕ್ ಮಾಡ್ಕೊಳ್ದೆ ರಾಜೀನಾಮೆ ಕೊಟ್ಟರು. ಅದೇ ರೀತಿ ನಾವೇ ಕ್ವಿಟ್ ಆಗೋಗ್ತೀವಿ. ಸೊ ನೀವು ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬಿಡು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ನಾನು 14 ವರ್ಷ ಕಷ್ಟಪಟ್ಟು ಎಲ್ ಇಂಜಿನಿಯರ್ಸ್ ಮಾಫಿ ಮ್ಯಾಥಮೆಟಿಕ್ಸ್ ಎಲ್ಲ ಮಾಡಿರೋದು ಅವ್ರು ತುಂಡ ಉಣ್ಣಕ್ಕೆ ಅವತ್ತು ಫುಲ್ಲಾಕಿ ಹಿಡಿದು ಇವರೆಲ್ಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದ್ರ ಬದಲು ಕಣ್ಣು ಎದುರಿಗೆ ಬಂದು ಮಾತಾಡಬೇಕು. ಕೈಯಲ್ಲಿ ಏನು ಸಿಗುತ್ತೆ ಅದೇ ತಗೋ ಹೊಡೆದು ಬಿಡ್ತೀನಿ ಮಾತ್ರ ಗ್ಯಾರಂಟಿ. ದೇವಸ್ಥಾನ ಜೈಲಿಗೆ ಹೋದ್ರು ಪರವಾಗಿಲ್ಲ ಅವರು ಅಂತ ಹೇಳಿದ್ರು. ಟೀ ಕುಡಿದ ತಕ್ಷಣ ಶೀತ ಜಾಸ್ತಿ. ಸಾನಿಯಾ AC 512 ಗಾಡಿ ಇದಾಯಿತು, ಅಂಗಡಿ ಸ್ಟಾರ್ಟ್ ಆಯಿತು. ಅಲ್ಲಿ ತಿಂದೆ, ರೈಸ್ ಬಾತ್ ತಿಂದ್ಬಿಟ್ಟು ಒಂದು ಕಾಫಿ ಕುಡಿದೆ. ಸೊ ಇದಾಗೋಯ್ತು, ಅಂಗಡಿ ಸ್ಟಾರ್ಟ್ ಆಯಿತು ಆಲ್ರೆಡಿ. C7564 K09 ಓಂ ಶಕ್ತಿಯಿಂದ ಇದೆ. ಮುಂದುಗಡೆ ಲಕ್ಷ್ಮಿ ಧೈರ್ಯ ಲಕ್ಷ್ಮಿ ಅಂತ ಇದೆ. ಆಟೋ ಒಳಗಡೆಯಿಂದ ಬಂದಿದ್ದು ರಾಂಗ್ ಬೇಲಿ, ಈ ಕಡೆಯಿಂದ ಬಂದಿದ್ದು ರಾಂಗ್ ಬೇ. ಆ ಕಡೆಯಿಂದ ಎಕ್ಸಿಟ್ ತೊಗೊಂಡು ಹಿಂಗೆ ಬಂದು ಹಿಂಗೆ ಹೋಗಿದ್ದು. ಅದೇನು ಸ್ಟೋರಿ ಅಂದರೆ ಇದಕ್ಕೆ ಬಾ ಅಂತ ಅಲ್ಲಿ ಇದು ಫುಡ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ ಸಂತೃಪ್ತಿ. ಅವ್ರ ಹತ್ರ ಊಟ ಇಸ್ಕೊಳಕ್ಕೆ ಹೋಗಿಲ್ಲ, ಅದಕ್ಕೆ ಆಟೋ ಕ್ರಿಯೇಟ್ ಮಾಡ್ತಿರೋದು. ಈವನ್ ರೈಲ್ವೆ ಸ್ಟೇಷನ್ ಒಳಗಡೆನೂ ಅಲ್ಲೆಲ್ಲ ಕಿರಿಕೆಲ್ಲ ಮಾಡಿದ್ರಲ್ಲ ಹುಡುಗರು, ಅದರ ಮೊಬೈಲ್ ಚಾರ್ಜಾಗಿ ಹಾಕೋದು, ಅವಳು ಮುಳಿದರೆ ಮಿಂಡ್ರಿಗೂಟ ಎಲ್ಲ ಆಟ ಆಡ್ತಿರಲ್ಲ, ಅದೆಲ್ಲ ಅಷ್ಟೇ ಮಾಡಿಕೋಸ್ಕರದ ಅಲ್ಲಿಗೆ ಹೋಗಿ ಊಟ ಮಾಡಲಿ ಅಂತ ಅಷ್ಟೇ. ಅದಕ್ಕಿಂತ ಮುಂಚೆ ಊಟ ಕೊಡ್ಸಿದ್ದೆ ಏನಕ್ಕೆ ಅಂದರೆ ನೆನ್ನೆ ಇಡೀ ದಿನ ನನಗೆ ಊಟ ಕೊಟ್ಟಿಲ್ಲ. ನೆನ್ನೆ ಅದು ಇವರು ಯಾರೋ ಸಂತೃಪ್ತಿಯವರು ತಕ್ಕಳಿಸ್ತಾರಲ್ಲ ಊಟ, ಆ ಥರ ಒಂದು ಚಿಕ್ಕ ಬೌಲಲ್ಲಿ ತಕ್ಕಳಿಸ್ಕೊಟ್ಟಿದ್ರು. ಒಂದು 4-5 ತೂತು ಊಟ ಮಾಡಿದ್ದಷ್ಟೇ. ನೆನ್ನೆ ಇಡೀ ದಿನ ಏನೂ ಊಟ ತಿಂದಿಲ್ಲ ನಾನು. ಸೊ ಅದಕ್ಕೋಸ್ಕರ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಊಟ ಆರ್ಗನೈಸ್ ಮಾಡಿದರು. ಆದರೆ ಅದು ಕೂಡ ಇದು ಸರಿ ಇರಲಿಲ್ಲ, ಏನೋ ಅನ್ನ ಬೆಂದಿರಲಿಲ್ಲ, ಜೊತೆಗೆ ನೀರು ಕುಡಿಯೋಕ್ಕೆ ಬಿಡಲಿಲ್ಲ. ನೀರು ತುಂಬಿಟ್ಟಿದ್ರು, ಆದರೆ ನೀರು ತೊಗೊಳಕ್ಕೂ ಬಿಡಲಿಲ್ಲ, ಕುಡಿಯೋಕ್ಕೂ ಬಿಡಲಿಲ್ಲ. ಜನ ಬುತ್ತಿ ಮರಿತಾಯಿದ್ರು. ಸೊ ವಾಪಸ್ ಬಂದ್ಬಿಟ್ಟೆ. ಈ ಶಾಟ ತುಪ್ಪಕ್ಕೆ ಅಂತ ಲೊಕ್ಕಕ್ಕೆ ಆಗಿರುತ್ತೆ. ಮುಖ ನೋಡಿದ್ರೆ ಊಟ ಮಾಡೋದ್ರಲ್ಲಿ ಈಚೆ ಬಂದ್ಬಿಡ್ತದೆ. ಆ್ಯಟಿಟ್ಯೂಡ್ ಬೇರೆ ಬಡತವ. ತಮಿಳ್ನಾಡು ಫ್ರೆಂಡ್ BE 667 ಗಾಡಿ ಆರ್ಗನೈಸ್ಡ್. ಇವಿಷ್ಟು ಜನ ಆರ್ಗನೈಸ್ಡ್. ಬಾಚಿದ 53 MC 5490 ಗಾಡಿ ಅದಿಷ್ಟು ಆರ್ಗನೈಸ್ಡು. ಎಲ್ಲಿಂದ ಫ್ರೇಮಿಂದ ಎಲ್ಲಿವರೆಗೂ ಬಂದವಲ್ಲ ಅದಷ್ಟು ಜನ ಆರ್ಗನೈಸ್ಡು. ಅಂದರೆ ಅಲ್ಲಿ ಜಾಗ ನಿಂತ್ಕೊಂಡಿದ್ರೆ ಜನ ಬಿಟ್ಟು ನಾನು ರೈಟ್ ಸೈಡ್ ಸಂತೃಪ್ತಿ, ನಾನು ರೈಟ್ ಹ್ಯಾಂಡ್ ಸೈಡಿಗೆ ಬಂದರೆ ಹಿಂಗಡೆಯಿಂದ ಹೊಡ್ಕೊಂಡು ಹೋಗ್ತಾರೆ. ಸೊ ಅದರದ್ದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದವರು ಅದು ಸಂತೃಪ್ತಿ. ಅದಕ್ಕೋಸ್ಕರನೇ ಹೋಗಿದ್ದು. ಅಂದರೆ ಸಂತೃಪ್ತಿ ಅಂತ ಊಟ ಇಸ್ಕೊಳಕ್ಕೆ ಹೋಗುವಂಥ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಷ್ಟೇ. ಇಲ್ಲಿ ನೋಡು, EU 7436 ಗಾಡಿ. ಜನ್ಮದಿನದ ಶುಭಾಶಯಗಳು. ಇಂಡಿಯನ್ TV ಸಂಸ್ಥಾಪಕರು ಉಚಿತ ಕುಡಿತ ಬಿಡಿಸುವ ಶಿಬಿರ. ಊಟ ಫುಡ್ ಡಿಸ್ಟ್ರಿಬ್ಯೂಷನ್ ಇವರು ಯಾರು ಅದ್ರ ಹೆಸರೇನಪ್ಪ, ಅದು ಅಕ್ಷಯ ಪಾತ್ರೆ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಲ್ಲ ಅವರು. ಆ್ಯಕ್ಚುಲಿ ಯಾಕೆ ಇಲ್ಲಿ ಕಾಣಿಸ್ಕೊಳ್ತಿದ್ದಾನೆ ಅಂದರೆ ಇಂಡಿಯನ್ TV ನನ್ನ ಮೇಲೆ ಹಲ್ಲೆ ಮಾಡಿರಲ್ಲ ಡಿಸೆಂಬರ್ 2024 ಎಂಡಿಂಗ್ ಅಲ್ಲಿ ಅವಾಗ ನನ್ನ ಮೇಲೆ ವಿಶ್ವನಾವ್ ಜೋಡಿ ರಸ್ತೆಯಲ್ಲಿ ಅಕ್ಷಯ ಪಾತ್ರೆ ಮುಂದೆನೇ ಹಲ್ಲೆ ಮಾಡೋದು. ಸೊ ಅವ್ರುಗಳು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋ ಪ್ರಕಾರ, ಏಲಿಯನ್ಸ್ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋ ಪ್ರಕಾರ ಗ್ರೇಟ್ನೆಸ್ ಅಂತ ಅದೇನೋ ಕೈಲಿ ಹಿಡ್ದಾನ ಗುರು, ಚೂಪಿಗೈತೆ ಏನೋ ಹಿಡ್ದಾನ ಕೈಯಲ್ಲಿ. ಅದಿರಲಿ,
ಅಲ್ಲಿ ಏಲಿಯನ್ಸ್ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋ ಪ್ರಕಾರ ನಾನು ಕೈಲಿ ಹಿಡಿದಿರೋ ರಿಯಲ್ಮಿ 7 ಮೊಬೈಲನ್ನು ಇಂಡಿಯನ್ ಟಿ ವಿ ಅವರೇ ಇಟ್ಟಿರೋದು. ಜೊತೆಗೆ ನನ್ನ ಮೇಲೆ ಹಲ್ಲೆ ಹೊಡಿಸೋದು ಕೂಡ ಅವರೇ. ಜೊತೆಗೆ ಅಕ್ಷಯ ಪಾತ್ರದಲ್ಲಿ ಊಟ ಆಗ್ತಾ ಇದ್ದಾರಲ್ಲ, ನನಗೆ ಆ ಊಟ ಸ್ಪಾನ್ಸರ್ ಮಾಡ್ತಿದ್ದವರು ಇವರೇ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋದು. ಆ್ಯಕ್ಚುಲಿ ನನಗೆ ರಿಯಲ್ಮಿ 7 ಮೊಬೈಲ್ ಸಿಗ್ತಲ್ಲ, ಅವತ್ತು ಇಂಡಿಯನ್ ಟಿ ವಿ ಅವರು ಜಾಗ್ವರ್ ಯಾವುದೋ 55 ಇರಬೇಕು ಅಂದ್ಕೊಳ್ತೀನಿ, K55 ಯಾವುದೋ ಹೋಟೆಲಿ ME1001 ಗಾಡಿ ಅವ್ರದ್ದು. ಯಾವುದಾದ್ರೂ ಆಗಲಿ ಗಾಡಿ ನಂಬರ್, ಹೋಟೆಲಿ ಅವ್ರ ಹತ್ರ ಜಾಗ್ವರ್ ಗಾಡಿ ಇದೆ ಒಂದು, ಆ ಗಾಡೀಲಿ ಬಂದಿದ್ದು SUV. ಮೊಬೈಲ್ ಸಿಕ್ ಸ್ವಲ್ಪ ಹೊತ್ತು ಮೇಲೆ ಮ್ಯಾಕ್ಸ್ ಮಂಜುಳ ಪ್ರೆಸ್ ಗಾಡಿ ಅದು. ಇದು ಯಮಹಾ 155, ಇದು 55 ಪ್ಲಸ್ ಅದಕ್ಕೆ TB 55. ಇದು ಏನು ಗೊತ್ತಾ, ಅವನ ಹೆಸರು, ನಾವು ಹುಡುಗರ ಹೆಸರು, ಅದು IPL ಸರ್ಜರಿ ಬರ್ಜರಿ ಹೆಸರು ಬರ್ತಾಯಿತ್ತಲ್ಲ ಹುಡುಗ, ಯಾವುದೋ ಫಿಲಮ್ ವಿಷ್ಣುವರ್ಧನ್ ಫಿಲಮ್ ಲಿಂಕ್ಡಪ್ಪ, ಎಂಥದ್ದು ಸೂರ್ಯವಂಶ ಹುಡುಗ ಇದನ್ನೆಲ್ಲ ಅದಕ್ಕೆ ರಿಲೇಟೆಡ್ ಅದು. ಅಂದರೆ ಹೆಂಗೆ ಬಿಸ್ನೆಸ್ ರನ್ ಮಾಡ್ತೀವಿ ಅಂತ ಹುಡುಗನ ಬ್ಯಾಟಲು 55 ಮತ್ತು SS ಥರ ಇದೆ ಲೋಗೋ. ಬೆಟ್ಟು ಪ್ರಕಾಶ್ ಐಡೆಂಟಿಟಿ 7 ಅಪ್. ಆದರೆ ಪ್ರಕಾಶ್ ಮೂಲಕ ಇಂಡಿಯನ್ ಟಿ ವಿ ಅವರು RCB ಎರಡು ಸೇಮ್ ಗಾಡಿ, ಎರಡು ಅಲ್ಲೂ ಇದು ಎರಡು ಒಂದೇ. ಯಮಹಾ 155 SR ಯಾವುದೋ ಒಂದು ಸೀರೀಸ್ ಅದು. ಒಟ್ಟಲ್ಲಿ ಯಮಹಾ R15 ಸೇಮ್ ಇಂಜಿನ್ ಚಾರ್ಸಿ ಎಲ್ಲ ಶೇರ್ ಮಾಡ್ಕೊಂಡಿರೋ ಗಾಡಿ ಅದು. ಹಾಯ್ ಅಲ್ಲಿ ಹೋಗ್ಬಿಟ್ಟು ಇದು ಅದು 950 ಯಮಹಾ ಫೆಸ್ಟಿನೋ ಗಾಡಿ. ಆ ಕಾರ್ ಮುಂದೆ ಹೋಗ್ತಾ ಇದೆ, ಈಗ ಕಾಣುತ್ತೆ ನೋಡಿ, ಲೆಫ್ಟಿಗೆ ತೊಗೋತಿದ್ದಾನೆ, ಲೆಫ್ಟಿಗೆ ಹೋದ. ಬೆನ್ನಿಂದ ಹೆವಿ ಹಾರನ್ ಮಾಡ್ತಾ ಇದ್ದ ನಿಂತ್ಕೊಂಡು. ನಾನು ಹೋಗ್ತಿರೋದು ಈ ಕಡೆ ರೈಟ್ ಹ್ಯಾಂಡ್ ಸೈಡು. ಅವನು ರಿಲಯನ್ಸ್ ಫ್ರೆಶಿಂದನೇ ಈಚೆ ಬಂದಿದ್ದು, ರಿಲಯನ್ಸ್ ಮಾರ್ಟಿಂದನೇ ಈಚೆ ಬಂದಿದ್ದು. ವಾಕಿ ಟಾಕೀಸ್ ವಾಯ್ಸ್ ಮಾಡ್ಕೊಂಡು ಹೋಗ್ತಿರೋದು. ರಿಲಯನ್ಸ್ ಅಂದರೆ ಈಚೆ ಬಂದಿದ್ದು. ಈಗ ಮುಚ್ಕೊಂಡು ರೋಡ್ ಜಾಯ್ನ್ ಆಗಬೇಕು. ಬೆನ್ನಿಂದ ಬಂದು ನಿಂತ್ಕೊಂಡು ಆರು ನೋಡ್ಕೊಂಡು ಸಾಯ್ತಾ ಇದೆ ಒಂದೇ ಸಮ. ಆರ್ಗನೈಸ್ ಇದು. ಹೇಳುವುದು ಮದ ದುನಿಯಾ ಫಿಲಮ್. ಆ್ಯಕ್ಚುಲಿ ದುನಿಯಾ ಫಿಲಮ್ದಲ್ಲ ಅದು. ಆ ಮೂವಿ ಸಾಂಗ್ಗಳು ಸಕಾಲಾಗಿದೆ, ಯಾವುದೇ ಮೂವಿ ಅದು. HB 2157 ಗಾಡಿ ಅದು. ಹಾಗಾಗಿ ಅವನ ಸರ್ವಾಂಗವನ್ನು ಪ್ರದರ್ಶನಕ್ಕಿಟ್ಟಾನೆ ಅವನು. MK2276 ಗಾಡಿ K09. ಆ್ಯಕ್ಚುಲಿ ಇದಕ್ಕೋಸ್ಕರ ಕವರ್ ಮಾಡೋಕ್ಕೆ ತೆಗೆದಿಲ್ಲ ನಾನು, ಇವ್ರಿಗೋಸ್ಕರ. 9699 ಈ ಗಾಡಿ ಈಗ ತಾನೇ ಆ ಕಡೆ ಹೋಗ್ತಲ್ಲ ಅವರು. G7011 ಗಾಡಿ ತಗೋ. ಇನ್ನೂ ಒಂದು 907688 ಗಾಡಿ ಈಗ ಬಂದರು. ರೋಡ್ ಬಿಡ್ದೆ ಹೆಂಗೆ ಕಾಯ್ಕೊಂಡಿಲ್ಲ ವಿಡಿಯೋ ಎಲ್ಲ ಕಲರ್ ಮೀಡಿಯಾ ಅದು. ಅವನ ಕೈ K09 MD 500 MD ಮೊಹಮ್ಮದ್, ಅದು ಇವನು ದೂತ, ಯಾರು ದುರ್ಗ ಹೆಸರೇನದು, ಧರ್ಮಸ್ಥಳ ವಿಷಯದಲ್ಲಿ ಸೌಂಡ್ ಮಾಡ್ತದಲ್ಲ ಹುಡುಗ ಅದು. ಅವಳು ನಂಬರ್ 1 ತೋರಿಸಿದ್ದೇನಕ್ಕೆ ಅಂದರೆ ಶ್ರುತಾ ಬಳ್ಳಾಳ್ ಮುಂದೆ ಇಟ್ಟಿರ್ತೀನಿ, ಮುಸ್ಲಿಮರ ಮುಂದೆ ಇಟ್ಟಿರ್ತೀನಿ. ಶ್ರುತಾ ಮತ್ತು ಸಾಬ್ರು SS ಇಂದ ಶುರು ಆಗ್ತಾರೆ, ಅದಕ್ಕೋಸ್ಕರ ಅದೆಲ್ಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು. ಐಟ್ಲಾಗ
ಸಂತೃಪ್ತಿ ತಂಡದಲ್ಲಿ ಊಟ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಬಳಸ್ತಾರಲ್ಲ ಅದು ಹೇಳಿಸ್ಕೊಳ್ಳಿ ಹಂಗೆ ಬಳಕೆ ಅಂತಿರೋದು K11 ED 6992 ಒಳಕ್ಕೆ ಅಂತಿರೋದು. ಅದೇನು ಸ್ಟೋರಿ ಅಂದರೆ ಇದಕ್ಕೆ ಬಂದ ಅದು ಕೆ.ಆರ್.ಎಸ್.ಪೇಟ್ಲೆಗೆ ಹೋಗುವಾಗ ಊಟಕ್ಕೆ ಬಾ ಅಂತ ಮಧ್ಯಾಹ್ನ ಮತ್ತೆ ಬಾ ಅಂತ K11 ಅದಕ್ಕೆ ಯೂಸ್ ಮಾಡೋದು. ಮತ್ತು ರೀಡು ಮತ್ತೆ ಬಾ ಅಂತ. ನೀರು ಕುಡಿಬೇಕು ಸದ್ಯ ಇದರಲ್ಲಿ. ನೀರು ಇದೆಯೋ ಇಲ್ವೋ ಗೊತ್ತಿಲ್ಲ. ಇವತ್ತು ಇದ್ದಿದ್ರೆ ಕೋಟಿ ಆಗ್ತಿರ್ಲಿಲ್ವಾ ಹೇಗೆ ಕೋಟಿ ಕತೆ ಮಾತಾಡ್ತಾರೆ. ಓಹೋ ಅದ್ಭುತ ಅದೀರು. ಇಡೀ ಟ್ರೈನ್ ಖಾಲಿ ಐತೆ ಗುರು, ಇಡೀ ಟ್ರೈನು. ಸೌಂಡ್ ಕಮ್ಮಿ ಕೊಟ್ಕೊಂಡು ನೋಡ್ರಿ. ಇಂಥ ಸ್ಟೇಟ್ ಆಫ್ ಮೈಂಡ್ ಜನಗಳದ್ದು ಲೆಕ್ಕ ಹಾಕಿಲ್ಲ. ಇಂಥ ಕೆಲಸ ಮಾಡಿಲ್ಲ ಅಂದರೆ ಇವರಿಗೆ ಸಮಾಧಾನ ಆಗಲ್ಲ. ರೆಡ್ ಶೂಸ್ 2 ದಿವಸದಿಂದ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ವರದಿ ಮಾಡಿದ್ದು 2-3 ಸರಿ ಕವರ್ ಮಾಡಿದ್ದೀವಿ ರೆಡ್ ಶೂಸ್. ಕುಬೋದಳಕ್ಕಂತ ಅಭಿಕ್ಷಿದರೆಲ್ಲ ಹೌದು ರೆಡ್ ಶೂಸ್ ಹಾಕ್ಕೊಂಡು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋದು. ಇದರಲ್ಲಿ ಫೇಸ್ಬುಕ್ ವಾಲ್ಪೇಪರ್ ಇದೆಯಲ್ಲ ಮೇಲ್ಗಡೆ, ಫೇಸ್ಬುಕ್ ವಾಲ್ಪೇಪರಲ್ಲಿ ಹಾಕ್ಕೊಂಡಿದ್ದಾನೆ ಮೇಲ್ಗಡೆ. ಅವನದ್ರಲ್ಲ ನಮ್ಮ ಅಕ್ಕಂದ್ರಲ್ಲಿ ಇರೋದು ಆ್ಯಕ್ಚುಲಿ. ಅದಕ್ಕೆ ರೆಡ್ ಶೂಸ್ ತೋರಿಸ್ತಾರೆ ಇರ್ತಾರೆ. ಸಾನಿಯಾ ಆಟೋ K09 AC 512 ಅದೇ ಇರಬೇಕು ಅಂದ್ಕೊಂಡಿದ್ದೀನಿ. ಸಾನಿಯಾ ಯಾರು ಆ್ಯಕ್ಚುಲಿ ಇಲ್ಲಿ ಊಟ ಕೊಟ್ಟು ಡಿಸ್ಟ್ರಿಬ್ಯೂಷನ್ ಆಗೋಗಿದೆ ಸಿಕ್ಕಾಪಟ್ಟೆ. ಬಹುಶಃ ಅಲ್ಲಿ ಆ ಕಡೆ ಬಿಳಿಚೀಲ ಕಾಣ್ತಾ ಇದೆಯಲ್ಲ, ಅಲ್ಲಿ ಯಾರೋ ಬೇರೆಯವ್ರು ಕೊಟ್ಟಿರೋದು ಊಟ, ಅದು ಸಂತೃಪ್ತಿ ಅವರಲ್ಲ. ಸೊ ಒಂದು ರೌಂಡ್ ಊಟ ಡಿಸ್ಟ್ರಿಬ್ಯೂಷನ್ ಆಗಿದೆ. ನಾನು ಆ್ಯಕ್ಚುಲಿ ಇವತ್ತು ಇಲ್ಲಿ ಊಟ ಮಾಡೋ ಪ್ಲ್ಯಾನ್ ಇಲ್ಲ. ಇದಕ್ಕೆ ಹೋಗೋ ಪ್ಲ್ಯಾನ್ ಇದೆ, ದೇವಸ್ಥಾನ ನೋಡೋದು. ಇನ್ನೂ ಟೈಮ್ ಇದೆ ದೇವಸ್ಥಾನಕ್ಕೆ ಹೋಗೋಕ್ಕೆ, ಅದಕ್ಕೆ ಕುತ್ಕೋತಾ ಇದ್ದೀನಿ. ಆಲ್ರೆಡಿ ಹಿಂದೆ ಮುಂದೆ ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ ಜನಗಳು. ಇದಕ್ಕೆಲ್ಲ ಬಂಡೆ ಸುಳ್ಳು ಹೊಡೆದು ಉದ್ಘಾಟನೆ ಬೇರೆ ಮಾಡವ್ರೆ. ಆಗಲೇ ದೇವರ ಭಕ್ತರು ಕುತ್ಕೊಂಡ್ಬಿಟ್ರು, ಹೋಗಿ ಅಚ್ಚುಕಟ್ಟಾಗಿ ಮಲಿಕೋಗ್ಬಿಟ್ರು. ಬೇರೆ ಪ್ರಯೋಜನ ಇಲ್ಲ. ಆಗಲೇ ಮಲಿಕೊಂಡವ್ರೆ, ಕುತ್ಕೊಂಡವ್ರೆ ಎಲ್ಲ ಪವರ್ ಬೈ ರಾಜೇಶ್. ಅಲ್ಲಿರೋರೆಲ್ಲ ಅದು ಕೂತಿರೋರೆಲ್ಲ ಪವರ್ ಬೈ ರಾಜೇಶ್. ಸುಮ್ಮನೆ ಕಾಸು ಕೇಳು ತಲೆ ಬೋಡೋದಂಗೆ ಮಾಡಿದ್ರು ಅದನ್ನು. ನಮ್ಮ ದೇಶದ ಕಥೆನೇ ಇಷ್ಟು.
ಸಾರ್ವಜನಿಕರಿಂದ ಹೆಗ್ಗೆಲ್ಲ ಪೋಲ್ ಮಾಡ್ತಾರೆ ಗೊತ್ತಾ ಬಾಬಾ. ಅದು ಭವಿಷ್ಯ ಅದು ಯಾವಾಗ ಕಾಸು ಬೇಕಿತ್ತು ಸಿದ್ಧ ಮಾಡ್ಬಿಟ್ಟವನ. ಯಾವ್ದು ಹುಡುಕ್ತಾ ಇರ್ತಾರೆ ಎಲ್ಲಿ ಪ್ರಾಜೆಕ್ಟ್ಗಳು ಮಾಡೋದ ಅಂತ. ಬರ್ಬೇಕಂದ್ರೆ ಬಾ 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 ಅಂತ ಇರ್ಬೇಕು. ಲೆಬರ್ ಪ್ಲೇಟ್ ಇಲ್ಲ. ಮುಸ್ಲಿಮ್ಸ್ ಅಷ್ಟು ಲೆಕ್ಕಕ್ಕೆ ಇಟ್ಕೊಂಡ್ರೆ ಸಾಕು ನೀವು. HEA8454 HM2209 ಇದಿಷ್ಟು ಆರ್ಗನೈಸ್ ಬೇಕಂತ ಬಂದಿರುತ್ತೋ. ಹಂಗಂತ ಈ ರೋಡಲ್ಲಿ ರಾಂಗ್ ವೇದಲ್ಲಿ ಯಾರು ಹೋಗೋದೇ ಇಲ್ಲ ಅಂತಲ್ಲ, ಹೋಗೋರಿದ್ದಾರೆ. ಹೆವಿ ಇದ್ದಾರೆ. ಅಲ್ಲೇ ಒಂದು ಗಾಡಿ ಸಿಕ್ಕಾಪಟ್ಟೆ. ಯಾಕೆ ಇಲ್ಲಿ ಹೋಗ್ತಾರೆ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆದರೆ ಅಲ್ಲಿ ಮುಂದ್ಗಡೆ ಡೂಮ್ ಕಾಣ್ತಾ ಇದೆಯಲ್ಲ, ಡೋಮ್ ಇವ್ರದ್ದು ರಾಜ್ಯರದು ಪ್ರತಿಮೆ ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೂ ಯೂಟರ್ನ್ ಹಾಕೋಕ್ಕೆ ಎಲ್ಲೂ ಜಾಗ ಇಲ್ಲ. ಅದಕ್ಕೋಸ್ಕರ ಜನ ಇಲ್ಲಿ ರಾಂಗ್ ವೇನಲ್ಲಿ ಹೋಗ್ತಾರೆ. ಬೇಕಂತ ಬಟ್ ಅಥವಾ ಫ್ಲ್ಯಾಶ್ ಮಾಡೋದು ಅಷ್ಟೇ ಅವ್ರ ಉದ್ದೇಶ. ಅದೇ ಸಡನ್ನಾಗಿ ಬರ್ತೀನಿ ಅಲ್ವಾ, ಬರುವಾಗ ರೋಡಲ್ಲಿ ಯಾರು ನಿಂತೇ ಇರ್ತಾರೆ, ಆ ಕಡೆ ಗಮನ ಸೆಳೀತಾರೆ. ಸೊ ಆವಾಗ ಫ್ಲ್ಯಾಶ್ ಆಗುತ್ತೆ. ಸೊ ಫ್ಲ್ಯಾಶ್ ಮಾಡೋ ಉದ್ದೇಶದಿಂದ ನಿಂತಿರೋದು ಮತ್ತೆ ಇಲ್ಲ. ಅಲ್ಲೊಬ್ಬ ಬಿಳಿ ಪಂಚೆ 2ನೇ ರೌಂಡ್ ಕೂತಿರೋದಿವ. ಆ ಕಡೆ ಲಾಸ್ಟಲ್ಲಿ ಒಂದು ಕಡೆ ಕೂತಿದ್ದ. ನಾನು ಆ ಕಡೆ ಊಟ ಮಾಡ್ತಾ ಇದ್ದಲ್ಲ, ಆವಾಗ ಆ ಗರ್ಭಗುಡಿಯ ರೈಟ್ ಹ್ಯಾಂಡ್ ಸೈಡಲ್ಲಿ ಕೂತ್ಕೊಂಡಿದ್ದ. ಆ ಕಡೆ ಫೇಸ್ ಮಾಡ್ಕೊಂಡು ಊಟ ಬಡಿಸೋದಲ್ಲ ಆ ಕಡೆಗೆ. ಇವಾಗ ಶೂಸ್ ಹಾಕೊಳಕ್ಕೆ ಬಂದಿದ್ದೀನಿ, ಈ ಕಡೆ ಫೇಸ್ ಮಾಡ್ಬೇಕು ಗೊತ್ತಾಗ. ಅವನು ಇಲ್ಲಿ ಬಂದಿರೋದೇ ಫ್ಲ್ಯಾಶ್ ಮಾಡೋಕ್ಕೆ ಬಿಟ್ಟೆ ಇಲ್ಲ. ಎಂತೆಂಥ ಮಿಡ್ರಿ ಕೊಟ್ಟು ನನ್ನ ಮಕ್ಳು ಇರ್ತಾರ ಬಾಬಾ. ಏನೂ ಗೊತ್ತಿಲ್ಲ ಮುಗ್ಧ. ಸಾಮಾನು ತೋರ್ಸೋದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಅವನಿಗೆ. ಇವತ್ತು 2ನೇ ರೌಂಡ್ ಸುಸ್ತಾಗೋದೆ. ನಾನೇ ಬೆಳಗ್ಗೆ ಬಿಸ್ಕೆಟ್ ತಿಂದಿದ್ದೆ, ಜೊತೆಗೆ ಈಗ ಅವರು ಕೂಡ ಕೇಳಿದಷ್ಟು ಊಟ ಹಾಕ್ಬಿಟ್ರು, ಹೊಟ್ಟೆ ತುಂಬ ಊಟ ಹಾಕ್ಬಿಟ್ರು. ಫಸ್ಟ್ ರೌಂಡ್ ಅನ್ನ ಸಾಂಬಾರು, ಸೆಕೆಂಡ್ ರೌಂಡು ಮಜ್ಜಿಗೆ, ಮೊಸರನ್ನ 2 ಸೌಟ್ ಹಾಕಿದ್ರು. ವೈಟ್ ರೈಸ್ ಕೂಡ 2 ಸ್ಪೂನ್ ಹಾಕಿದ್ರು. ಸೊ ಒಂದೇ ರೌಂಡ್ಗೆ ಅನ್ನ ಸಾಂಬಾರು, ಒಂದೇ ರೌಂಡ್ಗೆ ಮೊಸರನ್ನ ಸುಸ್ತಾಗೋದೆ. ಆ್ಯಕ್ಚುಲಿ ಮಾಯಾ ಬಜಾರ್ ವಿಷಯ ಏನಪ್ಪ ಅಂದರೆ, ಬಿಸ್ಕೆಟ್ ತಿಂದಮೇಲೆ ಇವತ್ತು ಸುಸ್ತಾಗ್ತಾ ಇದೆ. ಬೆಳಗ್ಗೆಯಿಂದ ಹೆಚ್ಚು ನೀರು ಕುಡಿದಿರಲಿಲ್ಲ. ಊಟ ಆದಮೇಲೆ ನೀರು ಕುಡಿಯೋಕ್ಕೆ ಟ್ರೈ ಮಾಡಿದೆ. ಜನ ಎಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದ ಕೂಡಲೇ ಜನ ಎಲ್ಲ ತುಂಬಿಕೊಂಡಿದ್ರು ಬಟ್ಟೆ ಇಕ್ಕಲು. ಸೊ ಹೊಟ್ಟೋಗ್ಬಿಟ್ಟೆ. ರೈಲ್ವೆ ಸ್ಟೇಷನಲ್ಲೂ ಕುಡಿಯೋಕ್ಕಾಗಲಿಲ್ಲ ಸರಿಯಾಗಿ. ನೀರು ಹಿಡ್ಕೊಂಡೆ, ಆದರೆ ಟ್ರೈನ್ ಹೊಟ್ಟೋಗ್ತಿತ್ತು. ಜೊತೆಗೆ ಕಾಂಪಿಟೇಟರ್ಸ್ ಎಲ್ಲ ಇದ್ದರು, ಹೀಗಾಗಿ ಸರಿಯಾಗಿ ನೀರು ಕುಡಿಯೋಕ್ಕಾಗಲಿಲ್ಲ. ಹಿಡ್ಕೊಂಡು ನೀರು ಯಾಕೋ ಡೌಟ್ ಇತ್ತು, ಕುಡಿಲಿಲ್ಲ. ಸೊ ಊಟಕ್ಕಿಂತ ಮುಂಚೆ ನೀರು ಕುಡಿದೆ. ಸೊ ಊಟ ಮಾಡೋಕ್ಕಿಂತ ಮುಂಚೆ ಒಂದು ಬಿಸ್ಕೆಟ್ ತಿಂದೆ, 1 ಪ್ಯಾಕೆಟು.
ಸೊ ಹೀಗಾಗಿ ಊಟ ಹಿಡಿಸ್ಲಿಲ್ಲ ಸರಿಯಾಗಿ ಹೊಟ್ಟೆ ತುಂಬ. ಸಾರಿ, ಊಟ ಹಿಡಿಸ್ಲಿಲ್ಲ ಅನ್ನೋದಕ್ಕಿಂತ ಊಟ ಕಡಿಮೆ ತಿಂದೆ. K55 A1841 ಅವ್ನು ಕಷ್ಟ ಇರು ಅಂತ ಗೊತ್ತಾಗಿಲ್ಲ. ನಿಂತ್ಕೊಂಡಿದ್ರೆ ಗಾಡಿ ತಂದ್ಬಿಟ್ಟು ಕುಯ್ ಸಾಲ ಮಾಡಿಸ್ಬಿಟ್ಟು ನಾನು ನಿಂತಿರೋ ಜಾಗದಲ್ಲಿ ಗಾಡಿ ನಿಂತ್ಬಿಟ್ಟು ಮಲಿಕೋತ ಗಾಡಿ ಇಡಬೇಕು ಅಂತ ಗೊತ್ತಾಗಲ್ಲ. ಈಗ ಆ್ಯಕ್ಚುಲಿ ಇಲ್ಲಿ ಮಲಗಿದ್ದೆ ನಳ ಹೇಳಲಿಕ್ಕೆ ಅವನದೊಂದು ವೀಡಿಯೋ ಇದೆ, ಇದು ನೋಡಿದ್ರೆ ಸರ್ಪ್ರೈಸ್ ಆಗೋಗ್ತೀರ. ಆ್ಯಕ್ಚುಲಿ ಅದು ಪೊಲೀಸರು ಡಿಲೀಟ್ ಮಾಡಿಬಿಟ್ಟಿದ್ರೆ ಏನೂ ಐಡಿಯಾ ಇಲ್ಲ. ಅಲ್ಲಿ ಬಿಟ್ಟು ರೂಲ್ಸ್ ಹುಡುಗನ ಟಿ ಶರ್ಟಲ್ಲಿತ್ತು, ಹುಡುಗನ ಟಿ ಶರ್ಟಲ್ಲಿ ನೋಡಿ ಲಿಮಿಟ್ ಲೋ ರೂಲ್ಸ್. ಆ್ಯಕ್ಚುಲಿ ಸ್ಟೋರಿ ಏನಂದರೆ, ರಾಜೇಶ ಬ್ರೇಕ್ಫಾಸ್ಟ್ ಇಸ್ಕೊಳ್ಳೋ ಸಮಯದಲ್ಲಿ ಬ್ರೇಕ್ಫಾಸ್ಟು ಲಂಚು ಯಾವುದೋ ಹೋಟೆಲಿ ರಾಜೇಶನ ಹತ್ರ ಊಟ ಇಸ್ಕೊಬೇಕಾದ್ರೆ ಆಯುರ್ವೇದಿಕ್ ಕಾಲೇಜ್ ಹತ್ರ ಬಸ್ ಸ್ಟಾಪ್ ಹತ್ರ ಕೂತ್ಕೊಳ್ತಿದ್ವಲ್ಲ. ಸೊ ಅವಾಗ ಈ ಬಡ್ಡೆ ಅದನ್ನು ಇಸ್ಕೊತಿದ್ದ ರಾಜೇಶ್ ಹತ್ರ. ಸೊ ಅವಾಗ ಏನಾಯಿತು, ಅದು ಒಳ್ಳೆ ಎಪಿಸೋಡ್. ಅದು ಪೊಲೀಸರು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ. ನಿಜ ಹೇಳ್ಬೇಕಂದ್ರೆ ಅದು ಅದ್ಭುತ ಅಂದರೆ ಅದಕ್ಕಿಂತ ಅದ್ಭುತವಾದ ಇನ್ನೊಂದು ಸಿಗೋದು ತುಂಬ ಕಷ್ಟ. ಆ ಥರದ್ದು ಅಷ್ಟೊಂದು ಅದ್ಭುತವಾದ ಎಪಿಸೋಡ್ಗಳವು. ರಾಜೇಶ್ ಹತ್ರ ಊಟ ಇಸ್ಕೊಳ್ತಿದ್ನಲ್ಲ, ಅದು ಪೊಲೀಸರು ಡಿಲೀಟ್ ಮಾಡಿದ್ದಾರೆ CCB ಅವರು ಅಂತ ಅಂದ್ಕೊಳ್ತೀನಿ. ಸೊ ಇವನ್ ಪರವಾಗಿ ಯಾರೋ ಹುಡುಗರು ಚಿಕ್ಕ ಹುಡುಗರು ಬ್ಯಾಟಿಂಗ್ ಮಾಡೋದು. ಆದರೆ ಯಾರೋ ಒಬ್ಬನ ಗಲಾಟೆ ಮಾಡ್ತಾನೆ ಇವನ ಜೊತೆ. ಸೊ ಹುಡುಗರು ಯಾರೋ ನಮ್ಮಪ್ಪನಿಗೆ ಹೊಡೆಯೋದು, ನೀನು ಕೈ ಎತ್ತು ಕೊಲೆ ಮಾಡಿಸ್ಬಿಡ್ತೀನಿ ನಿನಗೆ, ಹಂಗೆ ಅಂದ್ಕೊಂಡು ಮಾತಾಡ್ತಾ ಇದ್ದಿದ್ದು. ಇವ್ನು ದೊಡ್ಡದ್ರೆ ಇವ್ನು ಹಿಂದೆ ಮುಂದೆ ಯಾರೂ ಇರಂಗೆ ಕಾಣ್ತಾ ಇಲ್ಲ. ಆ ಹುಡುಗರು ದೊಡ್ಡ್ರೆ ಇವ್ನ ಮೊಮ್ಮಕ್ಳಿದ್ದಂಗೆ ಅವೇ. ಅವ್ರು ನಮ್ಮಪ್ಪ ಅವರು ಹಂಗೆ ಅಂತ ಗಲಾಟೆ ಬರ್ತಾವೆ ಹುಡುಗರು, ಚಿಕ್ಕ ಹುಡುಗರು, ಹುಡುಗರು. ಒಳ್ಳೆ ವಿಷಯ ಅದು, ಕವರ್ ಮಾಡಿ ಅಪ್ಲೋಡ್ ಮಾಡಿದೆ. ಆ್ಯಕ್ಚುಲಿ ಅದೆಲ್ಲ ಡಿಲೀಟ್ ಆಗಿದೆ. CCB ಪೊಲೀಸ್ ಯಾವಾಗ ಮಾರ್ಚ್ 2026 ಸಾರಿ ಮಾರ್ಚ್ 2025 ಏನು ಎತ್ಕೊಂಡು ಹೋದ್ರಲ್ಲ, ನಿರಾಶ್ರಿತ ಪರಿಹಾರ ಕೇಂದ್ರಕ್ಕೆ ಹಾಕಿದ್ರಲ್ಲ, ಆವಾಗ ಮೊಬೈಲ್ ಅವ್ರ ಕೈಗೆ ಹೋಗಿತ್ತಲ್ಲ. ಸೊ ಅವಾಗ ಅದೆಲ್ಲ ಡಿಲೀಟ್ ಮಾಡಿರೋದು. ಒಳ್ಳೆ ಅದ್ಭುತ. ರಾಜೇಶ್ ಹತ್ರ ಊಟ ಇಸ್ಕೊಳ್ತಿದ್ನಲ್ಲ, ಆ್ಯಕ್ಚುಲಿ ರಂಜಿತ್ ಸಿಕ್ಕಿದ್ದಲ್ಲ ನನಗೆ, ಮೈಸೂರು ರಂಜಿತ್ ಕ್ಯಾಮ್ರಾಮನ್ ಸಿಕ್ಕಿದ್ನಲ್ಲ. ಅವಾಗ ಅವನ ಹತ್ರ ದುಡ್ಡು ಇಸ್ಕೊಂಡು ನಾನು ಚಾರ್ಜರು ತಾಳು ಯಾವುದಾದ್ರು ವಸ್ತು ಎಲ್ಲ ತೊಗೊಂಡು ಕೆಲಸ ಮಾಡ್ತಾಯಿದ್ನಲ್ಲ. ಅವಾಗ ಒಳ್ಳೊಳ್ಳೆ ವಿಜುವಲ್ಸ್ ಎಲ್ಲ ರೆಕಾರ್ಡ್ ಮಾಡಿದ್ದೆ. ಸ್ಪೆಷಲಿ ರಾಜೇಶು ಜೊತೆಗೆ ಫುಟ್ಬಾತ್ ಊಟ ಕೊಡ್ತಾರಲ್ಲ ಅವ್ರದ್ದು, ಅವಾಗ ಒಳ್ಳೆ ಊಟ ಕೂಡ ಸಿಗ್ತಾಯಿತ್ತು ನನಗೆ. ಆದರೆ ಪೊಲೀಸರು ಎತ್ತಾಕೊಂಡೋಗಿ ಎಲ್ಲ ಡಿಲೀಟ್ ಮಾಡಿಬಿಟ್ರೋದು. ಈಗಲೂ ವಿಡಿಯೋ ಇದೆಯೋ ಗೊತ್ತಿಲ್ಲ, ನೋಡಬೇಕು. ಸರ್ಚ್ ಮಾಡಿದ್ರಂತೂ ಸಿಗೋಲ್ಲ, ಗೊತ್ತಿಲ್ಲ. ಅಪ್ಪಿತಪ್ಪಿ ಏನಾರು ಅಲ್ಲಿ ಎಲ್ಲರೂ ಸರ್ಚಿಗೆ ಸಿಗದೆ ಹುಡುಕೊಂಡಿದ್ದಾವೋ ಏನೋ ಗೊತ್ತಿಲ್ಲ. ಎಲ್ಲ ಈಸಿಯಾಗಿ ಸಿಗಬೇಕು. ಅದು ಆ್ಯಕ್ಚುಲಿ ಏನಂದರೆ ರಾಜೇಶ್ ಅಂತಲೇ, ರಾಜೇಶ್ ಫುಡ್ ಡಿಸ್ಟ್ರಿಬ್ಯೂಟರ್ ರಾಜೇಶ್ ಅಂತ ಹೊಡೆದ್ರೆಲ್ಲ ಸಿಕ್ಬಿಡ್ತಾಯಿದೆ. ವಿಡಿಯೋ ಅಷ್ಟು ಕ್ಲೀನಾಗಿ ಹಾಕಿದೆ. ಇಲ್ಲೊಂದು ಶ್ರುತ ಅಂಗಡಿ ಮುಂದೆ ಹಾಕೋದು ಅಷ್ಟೇ, ಶ್ರುತ ಇನ್ಫ್ರಂಟ್ ಆಫ್ ಶ್ರುತ ಶಾಪ್ ಅಂತ, ಶ್ರುತ ಶಾಪ್ ಅದೇ ಸರ್ಚ್ ಮಾಡಿದ್ರೆ ಎಲ್ಲ ಸಿಕ್ಬಿಡೋದು, ಅಷ್ಟು ಕ್ಲೀನಾಗಿ ಹಾಕಿದೆ. ಸೋಳ ಮಕ್ಕಳು ಎಲ್ಲ ಒಂದು ಇಲ್ಲಂಗೆ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಶ್ರುತ ಅಂಗಡಿ ಮುಂದೆ ಮತ್ತು KR ಹಾಸ್ಪಿಟ್ಲ್ ಮುಂದೆ ರಾಜೇಶ ಊಟ ಕೊಡೋದನ್ನೆಲ್ಲ ಮತ್ತು ಬೇರೆ ಊಟ ಡಿಸ್ಟ್ರಿಬ್ಯೂಷನ್ ಮಾಡೋದಲ್ಲ ಎಷ್ಟು ಅದ್ಭುತವಾಗಿ ಕವರ್ ಆಗಿತ್ತು ಗೊತ್ತಾ ವೀಡಿಯೋಸು. ಶ್ರುತ ಬಾಳಲ್ಲಿ ಅಂಗಡಿ ಮುಂದೆ ಆಟೋ ಡ್ರೈವರ್ಗಳು ಬೇರೆಯವರೆಲ್ಲ ತೊಂದರೆ ಕೊಡೋದು ಎಷ್ಟು ಕ್ಲೀನಾಗಿ ರೆಕಾರ್ಡ್ ಆಗಿತ್ತು ಅಂದರೆ, ಅವಾಚ್ಯ ಶಬ್ದಗಳಲ್ಲಿ ಬೈಯೋದು, ಆಡ್ಕೊಳ್ಳೋದು, ರ್ಯಾಗಿಂಗ್ ಮಾಡೋದು. ಅಯ್ಯೋ ಒಳ್ಳೆ ಅದ್ಭುತವಾದ ವಿಜುವಲ್ಸ್ ಎಲ್ಲ ಇದ್ವು. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದೆ ಆ್ಯಕ್ಚುಲಿ, ಅದಕ್ಕೆ ಡಿಲೀಟ್ ಮಾಡಿರೋದು ಅದೆಲ್ಲ. ದೇವರಾಜ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದೆ. ಎಂಕ್ವೈರಿ ನೆಪದಲ್ಲಿ CCB ಕಮಿಷನರ್ ಆಫೀಸ್ನವರು ಡಿಲೀಟ್ ಮಾಡಿದ್ದಾರಲ್ಲ. ನಜರ್ಬಾದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ಅಶೋಕಪುರಮಲ್ಲಿ ಡಿಲೀಟ್ ಮಾಡಿದ್ರು. ಪೊಲೀಸವರು ಇವತ್ತುವರೆಗೆ ಎಲ್ಲ ಎವಿಡೆನ್ಸ್ ಏನಾದ್ರು ಡಿಲೀಟ್ ಆಗಿದ್ದರೆ ಅದು ಕೇವಲ ಪೊಲೀಸವ್ರು ಮಾತ್ರ ಕೆಲಸ ಮಾಡಿರೋದು. ಅದು ಬಿಟ್ಟರೆ ಕಳ್ತನ ಮಾಡಿರೋದು, ಪೂರ್ತಿ ಹಾರ್ಡ್ ಡಿಸ್ಕೆಲ್ಲ ಕಳ್ತನ ಮಾಡಿ ರಾಬರಿ ಮಾಡಿದ್ರು ರೋಡಲ್ಲಿ. ಡಿಸೆಂಬರ್ 2022 ಹೌದೌದು ಡಿಸೆಂಬರ್ 22 ರಾಬರಿ ಮಾಡ್ತಾರೆ, ಬ್ಯಾಗ್ ಕಳ್ತನ ಆಗುತ್ತಂತ. ಸೊ ಅದು ಬಿಟ್ಟರೆ ಮೇಜರ್
ಸಾಕ್ಷಿ ನಾಶ ಆಗಿದ್ದು ಈ ಪೊಲೀಸ್ಗಳಿಂದ. ಏನೋ ಮಲಗಿದಾಗ ಈ ಥರದ್ದೊಂದು ಸೌದೆಗಳು ಬಡಾರದ ಸುತ್ತಮುತ್ತ ಬಿದ್ದು ಆ್ಯಕ್ಚುಲಿ ಅಲ್ಲಿ ಪಾರ್ಕಲ್ಲಿ ಜನಗಳೇ ಎದುರ್ಕೊಬಿಟ್ರು. ಹುಡುಗರೆಲ್ಲ ಓಡಾಡ್ತಿದ್ದಾರಲ್ಲ ಎದುರ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಓಡ್ಬಿಟ್ರು. ನಾನು ಏನಪ್ಪ ಅಂತ ಬರ ಎಲ್ಲ ಕೊಳಗೆ ಬಟ್ಟೆ ಹಾಕೊಂಡು ಓಡೋದಿದೆ. ಕೊಳಗೆ ಬಟ್ಟೆ ಹಾಕೊಂಡು ಎಲ್ಲರೂ ಕುತ್ಕೊಬಿಡು, ಜನ ಹುಡುಕೊಬೋದು ಊಟ ಕೊಡ್ತಾರೆ. ಯಾವ್ರ ಇಬ್ಬರಿಗೂ ವಾಟ್ರ್ ಬಾಟ್ಲ್ ಸಮೇತ ಊಟ ಕೊಟ್ಟೋಗಿದ್ದಾರೆ. ಅದಕ್ಕೆ ಎಲ್ಲ ಸಿಟಿಯಲ್ಲೆಲ್ಲ ಕೊಳಕ್ಕೆ ಬಟ್ಟೆ ಹಾಕೊಂಡು ಓಡಾಡೋದು ಜನ. ಹೋಮ್ಲೆಸ್ಗಳಿದಾರಲ್ಲ ಅವರೆಲ್ಲ ಕೊಳಕ್ಕೆ ಬಟ್ಟೆ ಹಾಕೊಂಡು ಓಡಾಡೋದೇ ಈ ಕಾರಣಕ್ಕೆ. ಕೊಳಕ್ಕೆ ಬಟ್ಟೆ ಹಾಕೊಂಡು ಓಡಾಡಿದ್ರೆ ಸೊ ಇವರು ಹೋಮ್ಲೆಸ್ಗಳು, ಇವರು ಭಿಕ್ಷುಕರು ಅಂತ ಜನಕ್ಕೆ ಗೊತ್ತಾಗಿ ಸೊ ಅವ್ರುಗಳಿಗೆ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾರೆ. ಅದರಲ್ಲಿ ಏನಾದ್ರು ಕೈ ಕಾಲು ಏನಾದ್ರು ಏಟ್ ಮಾಡ್ಕೊಬಿಟ್ಟು ಬ್ಯಾಂಡೇಜ್ ಸುತ್ಕೊಬಿಟ್ರಂತೂ ಕಥೆ ಮುಗಿಯಿತು. ಈ ಸಮಾಜ ಸೇವೆ ಮಾಡ್ತೀವಿ ಅಂತ ಜನಗಳು ಕೆಲಸ ಮಾಡ್ತಾಯಿದ್ದಾರಲ್ಲ ಎನ್ ಜಿ ಒಗಳು, ಈ ಸಮಾಜ ಏನಾದ್ರು ಹಾಳಾಗ್ತಿದ್ರೆ ಅವರಿಂದಾನೆ. ಅವರ ಇಡೀ ಸಮಾಜನ ಎಲ್ಲ ಹಾಳು ಮಾಡ್ತಾ ಇರೋದು ಬಡತವು. ಸೋಂಬೇರಿದ ಮಕ್ಕಳಿಗೆಲ್ಲ ಕರೆಸಿ ಕೂರಿಸಿ ಊಟ ಹಾಕಿ ಎಲ್ಲ ಮಾಡ್ತಾರೆ. ಆ ಬಡ್ಡೆಗೆ ಸ್ನಾನನೂ ಮಾಡಲ್ಲ ಗುರು. ಅಯ್ಯೋ ಅದೆಷ್ಟು ವರ್ಷಕ್ಕೊಂದ್ಸರಿ ಸ್ನಾನ ಮಾಡ್ತಾರೋ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಸ್ನಾನ ಎಲ್ಲ ಭಾಳ ಮುಂಡೆ ಅಲ್ಲೇ ಕೂತಿರ್ತವೆ. ಅವ್ರಿಗೋ ಹೇಳೋರು ಕೇಳೋರು ಯಾರೂ ಇರಲ್ಲ. ಮನೆ ಎಲ್ಲ ಅಲ್ಲಿ ಏನೇನೋ ಮಾಡಬಾರ್ದೆಲ್ಲ ಬಂದ್ಬಿಟ್ಟಿರ್ತವೆ. ಇನ್ನು ಇವ್ರ ಮನೆಯವರು ಅವ್ರು ಇನ್ನೇನೇನು ಇವರೇ ಈ ಚಂದ ಅಂದರೆ ಇವ್ರ ಮನೆಯವ್ರು ಇನ್ಯಾವ ಬೇಕುರಿ ಆಟ ಆಡ್ತಾ ಇರ್ತಾರೋ ಅಲ್ಲಿ. ಅವ್ರ ಹೆಂಡತಿ ಮಕ್ಳು ಅದು ಯಾವನ್ ಕಟ್ಕೊ ಓಡೋಗಿರ್ತಾವ. ಈ ಬಡಿ ಮಗ ಅದು ಯಾವನ ಹೆಂಡತಿ ಹತ್ರಕ್ಕೆ ಹೋಗಿದ್ದು ಓಡ್ ಬಂದಿರ್ತಾವ ಗೊತ್ತಿಲ್ಲ. A231 ನನಗಂತೂ ಹೆವಿ ಟಯರ್ಡ್ ಆಗ್ತಿದೆ. ನೀರು ಕುಡಿದಿದ್ದೀನಿ, ನನಗೂ ಟಯರ್ಡ್ ಆಗ್ತಾಯಿದೆ. ಮಲಿಕಬೇಕು ಫಸ್ಟು ಸ್ವಲ್ಪ ಹೊತ್ತು. ಯಾಕೆ ಅಂತ ಗೊತ್ತಿಲ್ಲ, ಸಿಗೋಣ ಸುಸ್ತಾಗ್ತಾಯಿದೆ. ಒಂಥರ ವಿಚಿತ್ರವಾಗಿ ಸುಸ್ತಾಗ್ತಿದೆ ಇವತ್ತು. ರಾಜಶೇಖರ ಎರಡು ಗುರು ಗಾಡಿದು 10F343 ಗಾಡಿ ಅದು. ಈ ಗಾಡಿಯಲ್ಲಿ ಹೋಗೇ ಇಲ್ಲ, ಅದರಲ್ಲಿ ಹೋಗ. ಇದು ಧೂಳು ಎಳಿಸ್ತಾ ಇದೆ ಅಷ್ಟೇ ಮಾಮೂಲಿ. ಅದು ಮುಂಜೆ ಹೋಯ್ತಲ್ಲ ಗಾಡಿ ನವರ್ ಹೇಳಿದೆಲ್ಲ 10F ಸೀರೀಸು 10F343 ಗಾಡಿ. ಅಯ್ಯೋ ಹೆವಿ ಹೋಗ್ಯ ಯಪ್ಪ. ಅದು ಅದಕ್ಕೆ ಗಡಿಕೆ ಆಗ್ತೀರ, ಅಷ್ಟು ಸುಸ್ತಾಗ್ತಾಯಿದೆ. ಎಷ್ಟೊತ್ತು ಪಾರ್ಕ್ ಬರ್ತಿದೆ ಅನ್ನಿಸ್ತಾ ಇದೆ. ಕಾಲು ಯಾವ್ದು KF 21AJ 4046 ಗಾಡಿ. ಅವರ ಅವ್ವ ರಾಜಶೇಖರ ಮತ್ತು ಸುರೇಶ ಇಬ್ಬರದು ಅದು ಗಾಡಿ. ಒಂದೇ ಗಾಡಿ ಎರಡು ಬಣ್ಣ, ಮುಂದ್ಗಡೆ ಗ್ರೇ ಹಿಂದ್ಗಡೆ ಬ್ಲ್ಯಾಕ್. ಅದು ಯಾವ ಬಡ್ಡಿ ಮಗನ ಅಂತ ಐಡಿಯಾ ಹೊಳಿತಾ ಗೊತ್ತಿಲ್ಲ. ದುರ್ಗಾ ಪರಮೇಶ್ವರಿ ಬಾಲಗುಚ್ಚಿ ಕಾರ್, ರೆನಾಲ್ಟ್ ಡಸ್ಟರ್, ಶ್ರುತಾ ಬಳ್ಳಾಳ್ ಪಿಂಕ್ ಕಲರ್ ಹೆಲ್ಮೆಟ್ ಹೋಂಡಾ ಆಕ್ಟಿವಾ. ಮಲಗಬೇಕು. ಜಾಗ ಒಂಚೂರು ಎಲ್ಲೂ ಇಲ್ಲ ಗುರು. ಜಾಗ ಫುಲ್ ಫಿಲಪ್ ಆಗೋಗಿದೆ. ಲೆಗನ್ ಪಿಂಕ್ ಶ್ರುತಾ ಬಳ್ಳಾಳ್ದು ಹೆಲ್ಮೆಟ್. ಯಾಪ ರೈತರು ಮಾತಾಡೋಕ್ಕಾಗಲ್ಲ. ಫಸ್ಟು ಎಲ್ಲರೂ ಟಿಸಿಕ್ಕಂತ ಮಲಿಕೊಬಿಡ್ತೀನಿ ಹೋಗಿ. ಎಲ್ಲಾದರೂ ಸರಿ ಜಾಗ ಎಷ್ಟಾಗಲ್ಲ ಸಿಗುತ್ತೆ ಅಷ್ಟಾಗಲ್ಲ ಮಲಿಕೊಬಿಡೋದ. ಹೊರಗಡೆ ಇರಲ್ಲ. MB35 ಗಾಡಿ ಅದು. ಕಾಲು ಇಲ್ಲಿ ಕೆತ್ಕೊಂಡಿಲ್ಲ ಅಂದರೆ ಕಾಲ ಮೇಲೆ ಔಟ್ ಆಗೋದು ಅದು. ಮಿಸ್ಟ್ರಿ ಬರ್ಬೇಕಿರೋ ಬೆಂಚ್ 1, 2 ಎಲ್ಲ ಅವರೇ ಹಾಕೋರು ಮಾಡ್ಕೊಂಡಿರೋದು.
1 2 3 ಪಾದಗಳು ಬೇರೆ ತೋರಿಸ್ತವ್ರೆ. ಇಲ್ಲಿ ಎಲ್ಲ ಹಗ್ಗ ಮಲಗೋರೆ, ಫ್ಯಾಮಿಲಿ ಪಿಕ್ನಿಕ್ಕು. ಜಾಗ ಎಲ್ಲೂ ಇಲ್ಲ ಗುರು, ನಾನು ಮಲಗಬೇಕಾದ್ರೆ ಫಸ್ಟ್ ಮಲಿಕೋತೀನಿ ಇಲ್ಲಿ. ಎಲ್ಲ ಕೊಳಕ್ಕೆ ಗುಡ್ಡೆ ಹೋಗೋರು ಇವು ಎಲ್ಲ ಹೋಮ್ಲೆಸ್ಗಳೆಲ್ಲ ಕೊಳಕ್ಗಳ. ಸ್ನಾನ ಮಾಡಿ ಯಾವ ವರ್ಷ ಆಗೈತೋ ಗೊತ್ತಿಲ್ಲ, ಇವನು ಕೊಳಕ್ಕೆ ಮುಂಡೆ ಮಲಗಿರೋದು ಈ ಕಡೆ. ಅವನ ಪಕ್ಕದ ಹೆಂಗಾರು ಕೂತವ್ರು ಅವರು ಗೊತ್ತಿಲ್ಲ ನನಗಂತೂ. ದೇವ್ರಿಗೆ ಪ್ರೀತಿ ಫ್ಯಾಮಿಲಿ ಮೆಂಬರ್ಸ್ ಅದು ಹೆಂಗೆ ಕೂತಾರೋ ಅವನ ಪಕ್ಕ. ಶ್ರುತಾ ಬಳ್ಳಾಳ್ ಐಡೆಂಟಿಟಿ ಪಿಂಕ್ ಕಲರ್ ಹೆಲ್ಮೆಟ್. ಪೊಲೀಸ್ ಇಬ್ಬರು ಬದುಕ ಮಾತಾಡ್ತಾ ಲೇಡಿ ಪೊಲೀಸ್ ಹತ್ರಲ್ಲ ಒಬ್ಬಳು ಹೋಮ ಒಂದು ಆ್ಯಕ್ಟಿವ. ಅದಕ್ಕಲ್ಲಿ ಬೇರೆ ಏನೇನೋ ಮಾತಾಡೋಕ್ಕಾಗಲ್ಲ ಅವರು, ಮಲಿಕೋಬೇಕು, ಸಿಕ್ಕಾಪಟ್ಟೆ ಟೈರ್ಡ್ ಆಗ್ತಾಯಿದೆ. ಯಾವನ ಮುಂದೆಗೊಳಿಸ್ಕೊಳ್ಳೋ ಮಾತ್ರ ಸುಮಾರು ಹೊತ್ತಿಂದ ಸಾಯ್ತಾನೆ ಒಂದೇ ಸಲ. ಅಲ್ಲಿಗೆ ಬಿಡ್ತಾಯಿಲ್ಲ ಅವರು ಅವಾಗ ಅಂತ ಹೇಳಿದೆ. ವೈಟ್ ಕಲರ್ ಆಯ್ತಾರ ಗಾಡೀಲಿ ಒಬ್ಬ ನಿಂತ ನೋಡ್ಬೋದು, ಕಮಿಷನ್ ಆಫೀಸ್ ಡೋರ್ ಹತ್ರ. ಆ್ಯಕ್ಚುಲಿ ನಾನು ಇವಾಗ ಆಗಲೇ ಇದ್ದೆ, ಬ್ರೌಸಿಂಗ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಫೋಲ್ಡ್ ಮಾಡಬೇಕು ಅಂದರೆ ನಾನು ಈ ಕಡೆಗೆ ತಿರ್ಕೋತೀನಿ. ಸಡನ್ನಾಗಿ ತಿರ್ಕೋದ ತಕ್ಷಣ ನನ್ನ ಕಣ್ಣಿಗೆ ಹೈವಿ ಬಿಡಬೇಕು. ಆ ಥರ ಕರೆಕ್ಟಾಗಿ ಹಿಂಗೆ ನಿಂತ್ಕೊಂಡು ಪೊಸಿಷನಿಂಗ್ ಮಾಡ್ತಾನೆ. ಅವ್ರವ ಎಷ್ಟು ಟೈಮಿಗೆ ಹತ್ರ ಹೋಗಿದ್ದು ಬಂದು ಉತ್ಸದ ಸುಳ್ಳು ಮಗನ ಗೊತ್ತಿಲ್ಲ. ಗಾಡಿನ ಬರಲ್ಲ, ಕಾಣಲ್ಲ, ತುಂಬ ದೂರ ಇದೆ. ಲೈಟ್ ಫ್ಲ್ಯಾಶ್ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. D105 ಗಾಡಿ ಇಲ್ಲಿ ಬಂದು ಯೂಟರ್ನ್ ತಗೊಂಡ. ಎಕ್ಸಾಕ್ಟ್ಲಿ ಇದೇ ಥರ E411 ಆದರೆ ಅವನು ಗಿಫ್ಟ್ ಮಾಡ್ತಾರಲ್ಲ ಆ ರೇಂಜಲ್ಲಿ ಯೂಟರ್ನ್ ತಗೊಂಡ. AB 559199 ಯಾವುದೋ ಒಂದು ಗಾಡಿ ಸ್ಪೀಡಲ್ಲಿದೆ. ಮಾತಾಡಿ ಹೋಗೋದಕ್ಕೆ ಸಿಗ್ನಲ್ ಇತ್ತು, ಒಂದು ಸಾಕಷ್ಟು 9331 ಗಾಡಿ. ನೀರು ಕುಡಿದ್ಬಿಟ್ಟು ಚಳಿಗೆ ಬೇರೆ ಹೋಗ್ತಾನೆ, ಸಾರಿ ಸೌಂಡ್ ಹೋಗ್ತಾನೆ. ನಾನು ಮೊಬೈಲಲ್ಲಿ ಏನೋ ಚೆಕ್ ಮಾಡ್ತಾಯಿದ್ದೆ. ಸೊ ಅದು ನೀರು ಕುಡಿಯೋ ಪ್ಲ್ಯಾನ್ ನನಗಿರಲಿಲ್ಲ, ತೊಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ ನನಗೆ. ಅದು ಜ್ಞಾಪಕ ಇಲ್ಲ. ಸೊ ಬಾಟ್ಲು ವಾಟರ್ ಬಾಟಲ್ ಖಾಲಿದೆ. ಸೊ ನೀರು ತುಂಬ್ಕೊಳ್ಳೋದು ವೆರಿ ಕಾಮನ್. ನಾನು ಈ ಕಡೆ ಓಡಾಡುವಾಗ ಎಲ್ಲರೂ ಸಿಕ್ಕಾಗ ನೋಡಿದಾಗ ನೀರು ತುಂಬ್ಕೊಳ್ತೀನಿ ಬಾಟ್ಲಿಗೆ. ಸೊ ನಾನು ನೀರು ತುಂಬ್ಕೊಬಿಟ್ಟಿದ್ದೆ ಅಂತ ನನಗಿಂತ ಮುಂಚೆ ಓಡೋದು ನೀರು ತುಂಬ್ಕೊತಾವ್ ನಾನು. ಸೊ ನನ್ನ ಗಮನ ಸೆಳಿಬೇಕಲ್ಲ, ನಾನು ತುಂಬ್ಕೊಂಡಿದ್ದೀನಿ ಅಂತ ಅವ್ನು ನನಗೆ ಹೇಳಬೇಕು. ಮತ್ತು ನಾನು ತುಂಬಿಕೊಟ್ರೆ ಅವ್ನು ತುಂಬಿಕೊಟ್ರೆ ನಾನು ನೋಡಿಲ್ಲ ಬೇರೆ. ಸೊ ಅದಕ್ಕೆ ಅವ್ನು ಹೇಳಬೇಕು, ಜೊತೆಗೆ ಜ್ಞಾಪಿಸ್ಬೇಕಾಗ ನೀರು ತಗೊಳ್ಳಿ ಅಂತ. ಅದಕ್ಕೋಸ್ಕರ ಜಾಡ ಬಡ ಅಂತ ಲೋಟ ಎಲ್ಲ ಕೆಳಗೆ ಬೀಳಿಸಿ ಸೌಂಡ್ ಮಾಡಿ ನೀರೆಲ್ಲ ಚೆಲ್ಲಿ ಏನೋ ಆಟ ಮಾಡ್ದೆ. ಆ್ಯಕ್ಚುಲಿ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗ್ತೈತಿ, ಇಲ್ಲ ರೆಕಾರ್ಡ್ ಬರ್ತಿದ್ದೆ ಅವ್ನು ಆಟ ಆಡ್ತೀನಿ. 8965 ಇಲ್ಲಿ 9MB5540. ಸ್ಟೋರಿ ಏನಂದರೆ ಬುಕ್ ಶಾಪಿಂಗ್ ಮಾಡೋದಕ್ಕೆ ಮಕ್ಕಳು ಕರ್ಕೊಂಡು ಪೇರೆಂಟ್ಸ್ ಬರ್ತಾರೆ, ಸೆಕೆಂಡ್ರಿ. ಆದರೆ ಇಲ್ಲಿ ನರ್ಕನೇ ತೋರಿಸ್ಬಿಟ್ಟು ಸುಳ್ಳೋ ಮಕ್ಕಳು ಒಂದು ಸ್ವಲ್ಪ ಹೋಗ್ತಾರೆ. ಕ್ಯಾಮ್ರಾ ಆನ್ ಮಾಡೋಕ್ಕಿಂತ ಮುಂಚೆ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಇತ್ತು. ಇದೆ ನೋಡಿ ಎಷ್ಟೊಂದು ಟ್ರಾಫಿಕ್ ಇದೆ. ಸುಮ್ಮನೆ ಬೇಕು ಅಂತ ಪುಕ್ಸಟೆ ಪ್ರಚಾರ ಕರೆಕ್ಟಾಗಿ ಆಗ್ಬಿರೋ ಟೈಮ್ಗೆ ಮಾಡೋದು. ಯಾಕಂದರೆ ವೀಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡೋ ಪುಕ್ಸಟೆ ಪ್ರಚಾರ ಆಗಲ್ಲ. ಅದಕ್ಕೆ ಇವ್ರುಗಳು ಬೇರೆ ಕಾಳಾಕೋರು ಬೇರೆ, ಅಂದರೆ ಅವ್ರುಗಳಿಗೆ ಏನು ಹೇಳೋದು, ಬ್ಯಾಕಪ್ ಮಾಡೋದು. ರಾಶಿ ಬರೋಲ್ಲ ಗೊತ್ತಿಲ್ಲ, ಒಳ್ಳಾಳಿ ಗಂಟೆ ಈಚೆ ಬಂದು ಹೊಳಗೋದ ಯಾಕೆ ಅಂತ ಗೊತ್ತಿಲ್ಲ. ಸಹಜವಾಗಿ ನಡೆಯುತ್ತೆ ಹೋಗ್ತದೆ. ರಾಜೇಶ್ವರ ಗಾಡಿ ಬಾಲಕೃಷ್ಣ ಆರ್ಗನೈಸೇಷನ್
ಮುಂಚೆ ಮತ್ತು ಮುಂದೆ ಟೈಟಲ್ ಟೀಮ್ 7 ಬ್ರದರ್ಸ್. ಈ ಆಟೋ ಸಿಕ್ಕಾಪಟ್ಟೆ ನೋಡ್ತಾ ಇರ್ತೀನಿ ನಾವು. ನೆನಪಿರಲಿ, KA70Q 402 ಗಾಡಿ ಅದು. 7 ಬ್ರದರ್ಸ್. ಒಂದು ಇಂಗ್ಲೀಷ್ ಮೂವಿ ಇದೆ 2 ಬ್ರದರ್ಸ್ ಅಂತ. ಈಗಾಗಲೇ ಹೇಳಿದೆ, ಅಲ್ಲಿ ನಿಂತಿರೋ ರಾಜಶೇಖರನ ಬಾಲಂಗೋಚಿ, ಅವನು ನನ್ನ ಕಸಿನ್ ಬ್ರದರೇ ಆಗಬೇಕು. ಅದೇ 7 ಬ್ರದರ್ಸ್ ಅಂತ ಹೇಳ್ತಾರೆ. ನಿಜವಾಗ್ಲೂ 7 ಬ್ರದರ್ಸ್ ಇದ್ದೀವಿ ನಮ್ಮ ಫ್ಯಾಮಿಲಿಯಲ್ಲಿ. ಯಾರ್ಯಾರು ಅಂದರೆ ಇದಕ್ಕೆ 2 ಅರ್ಥ ಮಾಡ್ಬೋದು. 7 ಬ್ರದರ್ಸ್ ಅಂದರೆ 7 ಬ್ರದರ್ಸ್ ಅಂದರೆ 7th ಜನರೇಷನ್ ನವೀನ್, ಅವನ ಅಣ್ಣ ತಮ್ಮಂದಿರು ಅಂತ ಆಗುತ್ತೆ ಒಂದು. ಇನ್ನೊಂದು ಲಕ್ಷ್ಮಮ್ಮ ಅವ್ರ ತಲೆಮಾರಿಯಿಂದ ಎಣಿಸ್ಕೊಂಡ್ರೆ ಲಕ್ಷ್ಮಮ್ಮ ಅವ್ರಿಗೆ ಎಷ್ಟು ಜನ ಮೊಮ್ಮಕ್ಕಳಿದ್ದಾರೆ, ಅವರೆಲ್ಲ ಗಂಡು ಮಕ್ಕಳುಗಳನ್ನ ಲೆಕ್ಕ ಹಾಕ್ಕೊಂಡ್ರೆ ನನಗೆ 7 ಜನ ಆಗ್ತಾರೆ. ಅಂದರೆ 3 ಜನ 3+3 6 ಜನ ಇದ್ದರೆ ನಾನು ಸೇರಿಸಿ 7 ಜನ ಆಗ್ತಾರೆ. ಅಂದರೆ ಸುರೇಶಿಗೆ 2 ಗಂಡು ಮಕ್ಕಳು, ಪ್ರಕಾಶಿಗೆ 2 ಗಂಡು ಮಕ್ಕಳು. ಸೊ 4 ಆಯಿತು, ನಾನೊಬ್ಬ ಸೇರಿ 5. ಇನ್ನೂ 2 ಬೇಕು ಅಂದರೆ ಯಾರೋ ಮಂಜು ಆಂಟಿ ಮಕ್ಕಳಿಬ್ಬರು, ಮಂಜು ಆಂಟಿ, ಸುರೇಶ, ಪ್ರಕಾಶ, 3 ಜನಕ್ಕೆ 2 ಮಕ್ಕಳು, 2 4 6 ಜನ ಆದರು. ಪ್ಲಸ್ ನಾನೊಬ್ಬ 7 ಜನ. ಅದರಲ್ಲಿ ಲಕ್ಷ್ಮಮ್ಮನಿಗೆ 7 ಜನ ಗಂಡು ಮಕ್ಕಳು ಮಜ್ಜಿಗೆ. ಸೊ 7 ಬ್ರದರ್ಸ್ ಆಗಲಿ. ಅದೇ ಆಟೋ ಅವಾಗಲೇ ತೋರಿಸ್ತಾರೆ. ಇವತ್ತೇ ಫಸ್ಟ್ನಲ್ಲಿ ಹೇಳ್ತಾ ಇರೋದು ಅಂತ ಅಂದ್ಕೊಳ್ತೀನಿ ಇದ್ರ ಬಗ್ಗೆ. ಬಟ್ ಈ ಆಟೋ ಸಿಕ್ಕಾಬಿಟ್ಟೆ ನಾನು ಸುತ್ತಮುತ್ತ ಓಡಾಡ್ತಾನೆ ಇರುತ್ತೆ 7 ಬ್ರದರ್ಸ್. ಇದಕ್ಕೆ ರಾಜಶೇಖರನ ಇವನು ಹೆಸರು ಶ್ವೇತಾ ಬಳ್ಳಾಳ್ಗೆ ಹಸ್ಬೆಂಡ್ ಹಬ್ಬಿ ಹೆಲ್ಮೆಟ್ ಹೇಮಂತು. ನಾವು ಅದು ಹಬ್ಬಿ ಹೇಮಂತು ಅಂತ ಕರೀತಾ ಇದೆ. ಈಗ ಹೆಲ್ಮೆಟ್ ಹೇಮಂತ್ ಮಾಡ್ಕೊಂಡವ್ರು ಅವರೇ ಹೆಲ್ಮೆಟ್ ಇಟ್ಕೊಂಡು ಆ್ಯಕ್ಟಿವ್ ಕ್ರಿಯೇಟ್ ಮಾಡಿಕೊಂಡು ಬೆಳಗ್ಗೆ ಎಲ್ಲರೂ ಸಿಕ್ಕಾಪಟ್ಟೆ ಬರ್ತಾ ಇದೆ ಅವಾಗಿಂದ. ಸೊ ಹೆಲ್ಮೆಟ್ ಹೇಮಂತು ಅದು ಅವರೇ ಮಾಡ್ಕೊಂಡು ಇದ್ದೀವಿ. ಸೊ ಹೆಲ್ಮೆಟ್ ಹೇಮಂತು ಈಚೆ ಬಂದು ಹೋಗಿದ್ದು, ಮತ್ತು ರಾಜಶೇಖರನ ಫಾರ್ಮರ್ಸ್ ಡ್ರೆಸ್ ಕೊಡಿರೋ ವ್ಯಕ್ತಿ ಬಂದು ಹೋಗಿದ್ದು, ಅದೆಲ್ಲ ಸೇಮ್ ರಿಲೇಟೆಡ್. ಕೋರ್ಸಲ್ಲಿ ಮುಂದೆ ಒಬ್ಬ ಹೊಟ್ಟೆ ತೋರಿಸ್ಕೊಂಡಿರ್ತೀವಿ, ಇದು ನೋಡಿದ್ರೆ ಏನೋ ಗೊತ್ತಿಲ್ಲ, ಊಟ ಕೊಡ್ತೀವಿ ಅಂತನೋ, ನೀನು ಹೋಗೋಕ್ಕಿಂತ ಮುಂಚೆ ಪ್ರೆಗ್ನೆಂಟ್ ಮಾಡ್ಬಿಡ್ತೀವಿ ಅಂತನೋ, ಏನಾದರೂ ಮಾಡ್ಕೊಳ್ಳಿ, ಕಟ್ಕೊಂಡು ನನಗೆ ಏನಾಗಬೇಕಾಗಿಲ್ಲ. ಒಟ್ಟಲ್ಲಿ ದಿಸ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್. ಆ್ಯಟಿಟ್ಯೂಡ್ ಫಾರ್ಮುಲಾ ಅದು. ಮುಸ್ಲಿ ಭವಯ್ಯ ಅವರಿಬ್ಬರಿಗೆ ಆ ಕಡೆಗೆ ಹೋಗ್ಬೇಕು ಅಂತ ತೋರಿಸೋಣ. ಆ್ಯಕ್ಚುಲಿ ಏನಂದರೆ ಊಟ ಬೇಕಂದು ಆ ಕಡೆ ಹೋಗ್ತಾರೆ. ಊಟ ನೋಡ್ಬೇಕು, ಸ್ವಲ್ಪ ಹೊತ್ತು ಇರ್ತೀನಿ ಅನ್ನಿಸ್ಬೋದು. ಇದಕ್ಕಿಂತ ಮಧ್ಯಾಹ್ನ ಆಗಬೇಕು, ಊಟ ಸಿಗೋಲ್ಲ ಅಂತ ಸ್ವಲ್ಪ ಹೊತ್ತು ಊಟ ಸಿಕ್ಕಿದ್ದು ಅವ್ರು ಮುಸ್ಲಿಮ್ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದೆ ಅನ್ನೋದು ಆ ಕಡೆಗೆ ಹೋಗು, ಅಲ್ಲಿ ಊಟ ಸಿಗುತ್ತೆ ಅಂತ. ಅಲ್ಲಿ 91 ಸೈಕಲ್ ಬರೆಸ್ಕೊಂಡು 91 ಸೈಕಲ್ ಹ್ಯಾಪಿನೆಸ್ ಇನ್ಸೈಡ್ ಅಂತ Y322 ವಿತ್ ನಾವು ಅಲ್ಲೇ ನನಗೆ ಅನ್ಹ್ಯಾಪಿ ಫೀಲ್ ಮಾಡಿಸ್ತಿದೆ ಅಂತ. ಇದು ದುರ್ಗಾ ಪರಮೇಶ್ವರ ದೇವಸ್ಥಾನದ್ದು ಬಾಲಗೋಚ ಅನ್ನಿಸ್ಬಿಟ್ಟರು. ಅದೇ ಫಸ್ಟು ನಿಮ್ಗಿಂತ ಮುಂಚೆ ನಾವೇ ಎಲ್ಲನೂ ತೊಗೊಬಿಡ್ತೀವಿ, ನಿಮ್ಗಿಂತ ಮುಂಚೆ ನಾವೇ ಎಲ್ಲ ಮಾಡಿಬಿಡ್ತೀವಿ ಅಂತ ಆಗಿಬಿಡ್ತೀವಿ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹೋಗ್ತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ಗಾಡಿ ಕ್ವಾಲಿಟಿ ಪಾರ್ಬಲ್ಲ ನನಗೆ ಇವತ್ತು ರಾತ್ರಿಗೆ ಮುಗಿಯುತ್ತೆ ವನವಾಸ. ನಾಳೆ ಬೆಳಗ್ಗೆ 1 ತಾರೀಕಿಂದ ಹೊಸ ಹೋಗ್ತಾರೆ. ನಾನು ಗಾಡಿಯಲ್ಲಿ ಪಾಟ್ ಹೋಲ್ ಇದ್ದು ಗಾಡಿಗಳು, ಪಾಟ್ ಹೋಲ್ ಇದ್ದ ರೋಡಲ್ಲೇ ಮೈಸೂರು ಬಂದಲ್ಲಿ ಮಮ್ಮಸ್ಕಲ್ಲು ಹೌದು ಬನ್ನಿ ಸರ್. ಆ್ಯಸ್ ಎಕ್ಸ್ಪೆಕ್ಟೆಡ್ ಇವತ್ತು ಮಧ್ಯಾಹ್ನ ಬೇರೆ ಯಾರೋ ಊಟ ಡಿಸ್ಟ್ರಿಬ್ಯೂಷನ್ ಆಗಿದೆ. ಬಾಳೆಲೆ ಡಿಸ್ಟ್ರಿಬ್ಯೂಷನ್ ಆಗಿದೆ, ಅಡಿಕೆಲೆ ಡಿಸ್ಟ್ರಿಬ್ಯೂಷನ್ ಆಗಿದೆ, ಮಾಮೂಲಿ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಗಿದೆ. ಸುಮಾರು ವೆರೈಟೀಸ್ ಆಫ್ ಡಿಸ್ಟ್ರಿಬ್ಯೂಷನ್ ಆಗಿದೆ. ಎಕ್ಸಾಕ್ಟ್ಲಿ 1 o'clock ಮೇಲಾಗಿದೆ. ಮತ್ತು ದೇವಸ್ಥಾನದಲ್ಲಿ ಮಾತ್ರ ಊಟ ಮಾಡಬೇಕು. ಅಲ್ಲೇ ತಿನ್ನೋಕ್ಕಾಗಲಿಲ್ಲ.
ಅಲ್ಲೇ ಇವತ್ತು ಬಿಸ್ಕೆಟ್ ತಿಂದ್ಬಿಟ್ಟಿದ್ದಲ್ಲ, ಇದಕ್ಕೆ ಮತ್ತೆ ಬಿಸ್ಕೆಟ್ ತೊಗೊಂಡೆ. ನನಗೆ ಇವಾಗ ಕಾನ್ಫಿಡೆನ್ಸ್ ಇಲ್ಲ, ಊಟ ಕೊಡ್ತಾರೆ ಅನ್ನೋದು ಯಾವುದೇ ಕಾನ್ಫಿಡೆನ್ಸ್ ಇಲ್ಲ. ಸೊ ಬಿಸ್ಕೆಟ್ ತೊಗೊಂಡ್ಬಿಟ್ಟಿದ್ದೆ. ಸೊ ದೇವಸ್ಥಾನದಲ್ಲಿ ಊಟ ಕೊಡ್ತಾರೆ ಗೊತ್ತಿತ್ತು, ಆದರೆ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇರಲಿಲ್ಲ. ಯಾಕೆಂದರೆ ಹೋದ ಸರಿ ಕಳೆದ ಬಾರಿ ಎಷ್ಟು ಸರಿ ತಿಂದಿದೆ ಗೊತ್ತಾ, 7 ಬಾರಿ ತಿಂದಿದ್ದೆ. ಯೋಚನೆ ಮಾಡಿ, 7 ಸರಿ ಊಟ ಮಾಡಿದ್ದೀನಿ, ಪ್ಲಸ್ ಇನ್ನೂ 3 ಸರಿ ಊಟ ಮಾಡಿ 10 ಸರಿ ಮಾಡ್ಬೋದು, ಅಷ್ಟು ಹೊಟ್ಟೆ ಜಾಸ್ತಿ ಖಾಲಿ ಇತ್ತು. ಆದರೆ ನಾನು ಯಾಕೆ 8ನೇ ಸರಿ ಹೋಗಲಿಲ್ಲ ಅಂದರೆ, 8ನೇ ಸರಿ ಬೇಕಂತಂದ್ಬಿಟ್ಟು ತಟ್ಟೆಗೆ ಜಾಸ್ತಿ ಅನ್ನ ಹಾಕಿದ್ರೆ ಲಾಕ್ ಆಗೋಗುತ್ತೆ. ಯಾಕೆಂದರೆ ಅಲ್ಲಿ ವೇಸ್ಟ್ ಮಾಡೋಕ್ಕೆ ಆಪ್ಷನ್ ಇರಲಿಲ್ಲ. ಅಲ್ಲಿ ಇದಿರ್ತದಲ್ಲ, ಪ್ಲೇಟ್ ಇಡೋ ಜಾಗದಲ್ಲಿ ಜನಗಳು ನಿಂತ್ಕೊಂಡಿರ್ತಾರೆ. ಅಲ್ಲಿ ಸಾಂಬಾರು ಮಿಗಿಸ್ತಾರಲ್ಲ, ಸಾಂಬಾರು ಮಿಗಿಸ್ತವ್ರನ್ನು ಸಾಂಬಾರು ಕುಡೀರಿ, ಯಾಕೆ ಸಾಂಬಾರು ಮಿಗಿಸಿದ್ದೀರಿ ಅಂತ ಗಲಾಟೆ ಮಾಡೋದು ಸನ್ನಿವೇಶಗಳನ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಸಾಂಬಾರು ಮಿಗಿಸಿದ್ರೆ, ಸೊ ಸಾಂಬಾರು ಮಿಗಿಸ್ಕೊಂಡು ಜೊತೆ ಗಲಾಟೆ ಮಾಡಿದವರು ನನ್ನ ಅನ್ನ ಮಿಕ್ಸಿದ್ರೆ ಬಿಟ್ಬಿಡ್ತಾರಾ. ಸೊ ಖಂಡಿತ ಕಿರಿಕ್ ಮಾಡ್ತಾರೆ. ಅದಕ್ಕೋಸ್ಕರ ಹೊಟ್ಟೆ ಖಾಲಿ ಇದ್ದರು 8ನೇ ಬಾರಿ ಊಟ ಕೇಳಕ್ಕೆ ಹೋಗಲಿಲ್ಲ, ಸೀದಾ ಮಾಡೋದು ಸುಮ್ಮನೆ ಬಂದೆ ತಿಂದಿದ್ದಾಕು ಅಂತ. ಸೊ ಈ ಥರದ್ದು ಎಷ್ಟೊಂದು ಸರಿ ಆಗಿದೆ. ಅಂದರೆ ಎಷ್ಟೊಂದು ಸರಿ ಕಡಿಮೆ ಕ್ವಾಂಟಿಟಿ ಕೊಡ್ತಾರೆ ಅಂತ ನಾನು ಪದೇ 4 ಸರಿ 5 ಸರಿ ಊಟ ಮಾಡ್ತೀನಲ್ಲ, ಆವಾಗ ಲಾಸ್ಟ್ ಟೈಮಲ್ಲಿ ತೆಗೆದು ತಟ್ಟೆ ತೊಗೊಂಡಿರ್ತಾರೆ. ನಂಜನಗೂಡು ದೇವಸ್ಥಾನದಲ್ಲಿ ಈ ಥರ ನಡೆಯೋದು ಸಿಕ್ಕಾಬಿಟ್ಟು ವೆರಿ ಕಾಮನ್. ಮತ್ತು ಇಲ್ಲಿ ಈ ಥರದ್ದು ಇನ್ನೂ ಒಂದು ಕಡೆ ಮಹಾಲಕ್ಷ್ಮಿ ಸ್ವೀಟ್ಸಲ್ಲೂ ಈ ಥರದ್ದಾಗಿದೆ. ಸುಮಾರು ಕಡೆ ಈ ಥರ ಆಗಿದೆ. ಆದರೆ ಫ್ಯಾಕ್ಟ್ ಏನು ಅಂದರೆ, ನಾನು ಎಲ್ಲೂ ಕೂಡ ಇವತ್ತು ಗಂಟೆ ಊಟ ಬಿಟ್ಟಿಲ್ಲ. ನಾನು ಊಟ ಬಿಟ್ಟಿರೋದು ಒಂದೇ ಒಂದು ಸರಿ ನಂಜನಗೂಡು ದೇವಸ್ಥಾನದಲ್ಲಿ. ಅದು ವಿಡಿಯೋ ನಾನೇ ಅಪ್ಲೋಡ್ ಮಾಡಿದ್ದೀನಿ, ಗಲಾಟೆ ಮಾಡಿ ಸಾಂಬಾರು ಹಾಕಿಲ್ಲ ಅನ್ನೋ ಕಾರಣಕ್ಕೆ ಮಾಡಿದ್ದೀನಿ. ಬಟ್ ಅದು ತಟ್ಟೆ ಕೂಡ ಎತ್ತಿಲ್ಲ, ಯಾಕೆಂದರೆ ತಟ್ಟೆಯಲ್ಲಿರೋ ಅನ್ನನ ವೇಸ್ಟ್ ಮಾಡೋಕ್ಕೆ ನಾನು ಯಾರಿಲ್ಲ ಅಂತ ಹೇಳಿ ಕಾರಣಕ್ಕೆ, ಡಸ್ಟಿಗೆ ಹಾಕಲ್ಲ ಅನ್ನೋ ಕಾರಣಕ್ಕೆ ತಟ್ಟೆ ಕೂಡ ಎತ್ತಿಲ್ಲ. ಅದು ವೀಡಿಯೋ ಇದೆ, ಪ್ರೆಸ್ ಮಾಡಿ ಗೊತ್ತಿಲ್ಲ. ಅದು ಬಿಟ್ಟರೆ ನನಗೆ ಗೊತ್ತಿರೋ ಪ್ರಕಾರ ನಾನು ಊಟನ ವೆರಿ ಕಾಮನಾಗಿ ಎಲ್ಲೂ ವೇಸ್ಟ್ ಮಾಡೇ ಇಲ್ಲ ಅಂತಲ್ಲ, ವೇಸ್ಟ್ ಖಂಡಿತ ಮಾಡಿದ್ದೀನಿ. ನೆನ್ನೆನೇ ಮಾಡಿದ್ದೀನಿ ಮಧ್ಯಾಹ್ನ ಅದೇ ಹೋಪ್ಲೆಸ್ಟ್ ಮಾಡಿದ್ನಲ್ಲ, ಅವಾಗ ರೈಸ್ ಬಾತ್ ಕೊಟ್ಟ, ಅದು ರಾಜೇಶ ಕೊಟ್ಟಿದ್ರು ರೈಸ್ ಬಾತು, ರಾಜಶೇಖರ ಬಾಲಂಗೊತ್ತಿದ್ರು. ರಾಜೇಶ್ ಕೊಟ್ಟಿದ್ದು ರೈಸ್ ಬಾತ್ ಅಂತ ಕೊಟ್ಟ, ಅದಕ್ಕಿಂತ ಚೆನ್ನಾಗಿರಲಿಲ್ಲ, ಸುರಿದ್ವಾಗಿತ್ತು. ನಾನು ಹೊಟ್ಟೆ ಸಿಕ್ಕಿದ್ರು ಚೆನ್ನಾಗಿ ಆಗ್ತಿರಲಿಲ್ಲ. ಹೊಟ್ಟೆ ಒಳಗೆ ಬಾಯಿ ಒಳಗಿದ್ರೆ ಒಂಥರ ವಾಂತಿ ಮಾಡೋಕೆ ಆಗ್ತಿತ್ತು. ತೆಗೆದಿದ್ದೆ ಇಲ್ಲೇ ಬೇಜಾಗಲಿ ತೆಗೆದು ಒಳಗೆ ಅಲ್ಲೇ ಇದ್ದಿರ್ಬೋದು. ಇನ್ನು ಅದು ಕವರ್ ಇದೆ ಅಷ್ಟೇ, ಹಳ್ಳಿ ಗುಂಚ ಆಳು ಇರ್ತದಲ್ಲ, ತಿನ್ಕೊಬಿಡೋದು. ಮಧ್ಯಾಹ್ನ ಹಾಕಿದ್ದು ಅಷ್ಟೇ ಅದು. ಸೊ ನಾನು ವೇಸ್ಟ್ ಮಾಡೇ ಇಲ್ಲ ಅಂತಲ್ಲ, ವೇಸ್ಟ್ ಮಾಡ್ತೀನಿ. ಆದರೆ ನಾನು ವೇಸ್ಟ್ ಮಾಡಿದ್ದೀನಿ ಅಂದರೆ ಅದು ಪೀಕ್ ಲೆವೆಲ್ ಆಗಿರುತ್ತೆ. ಪೀಕ್ ಲೆವೆಲ್ ಅಂದರೆ ಅಷ್ಟೊಂದು ದರಿದ್ರ ತಿನ್ನೋಕ್ಕಾಗೋದೇ ಇಲ್ಲ, ಅಷ್ಟೊಂದು ದರಿದ್ರವಾಗಿರುತ್ತೆ ಊಟ ಅಂತ. ಒಬ್ಬ ಮನುಷ್ಯ ತಿನ್ನೋಕ್ಕಾಗದೇ ದರಿದ್ರವಾಗಿರೋ ಊಟನೇ ನಾನು ಇಷ್ಟ ಮಾಡಿದೆ. ಸಣ್ಣ ಕೂಡ ಇವಾಗ ಅಳಿಸ್ಕೊಂಡಿರೋ ಅನ್ನ ಕೂಡ ತಿಂದಿದ್ದೀನಿ, ಅಳಿಸ್ಕೊಂಡಿರೋ ಅನ್ನ. ಆದರೂ ಕೂಡ ಊಟ ಹೆಂಗಿರುತ್ತೆ ಅಂತ ಗೊತ್ತಾಗ್ತದೆ. ನಾನು ಎಷ್ಟಿರೋ ನಾನು ಊಟ ಮಾಡದೆ ಬಿಟ್ಟಿರೋ ಊಟ ಎಷ್ಟು ದರಿದ್ರವಾಗಿ ಮಾಡ್ತಿರ್ತಾರೆ ಹೀಗೆ. ನಂಬರ್ 1 ತರಿಸ್ಕೊಂಡು ಒಂದು ಹುಡುಗ, ಅಲ್ಲಿ ನಂಬರ್ 1 ಬೆಡ್ ತರಿಸ್ಕೊಂಡಿರ್ತಾರೆ ಹುಡುಗ. ಬೆಳಿಗ್ಗೆ ನಾನು ಕಾಫಿ ಕುಡಿಬೇಕಾದ್ರೆ ಪಕ್ಕ ಹಿಂಗೆ ಸೇಮಿಗೆ ಬಂದು ನಿಂತ್ಕೊಂಡಿದ್ದ. ಜೊತೆಗೆ ಅವಾಗ ಏನೋ ಕೇಳ್ದೆ, ಅವರು ಊಟದ ಬಗ್ಗೆ ಏನೋ ಕೇಳ್ದೆ. ಅವಾಗ ಏನೋ ನೆಗೆಟಿವ್ ಆಗಿ ಉತ್ತರ ಹೇಳ್ದೆ ನಾನು ಕೂಡ. ಊಟದ ಬಗ್ಗೆ ಏನೋ ಕೇಳ್ದೆ, ಅವಾಗ ಅವ್ರನ್ನ ಕೇಳಿ ನೋಡು ಅಂತ ಹೇಳ್ದೆ ನಾನು. ಇವಾಗ ನಿಂತ್ಕೊಂಡು ಪೋಸ್ಟ್ ಕೊಡ್ತಾವೆ. ನಂಬರ್ 1 ತೋರಿಸ್ತಾ ಇರ್ತಾರೆ, ಯಾಕಂದರೆ ಶ್ರೀತಾವಳ್ಳ ಕಡೆಯಿಂದ ಬಂದು ಕೊಡ್ತಿರೋದು ಅಂತ ಆ್ಯಕ್ಚುಲಿ ಕ್ರಿಯೇಟ್ ಮಾಡ್ತಿರೋದು. ಇನ್ನೊಂದು ಏನಂದರೆ ಇಲ್ಲಿ ಬಲಿರೋ 3-4 ಗಾಡಿ ಹೋದ ಸೇಮ್ ಆಗ್ತದೆ. ಬಂದು ಕ್ಯೂವಲ್ಲಿ ನಿಂತ್ಕೊಳ್ಳೋರು ಹೋಗ್ಬಿಟ್ಟು ಇಲ್ದಾರವೆಲ್ಲ ಆಟ ಆಡ್ತಾವೆ ನನ್ನ ಮಗ. ವೆನ್ಯೂ ML7132. ಆ್ಯಕ್ಚುಲಿ ಅಲ್ಲಿ ಹುಡುಗರು ಹೋಗ್ತಿದ್ದಾರಲ್ಲ, ಅಲ್ಲಿ ಹೋಗ್ತಿರೋರು ಕುಮದೇಳ ಕನ್ನಡ ಬಾಲಂಗೋಚಿಗಳು ಸೈಕಲಲ್ಲಿ ಹೋದರು, ಕವರ್ ಆಗಲಿಲ್ಲ ಅದು. ಕುಮದೇಳ ಕನ್ನಡ ಬಾಲಂಗೋಚಿಗಳು ಅದೇನೆಂದರೆ, ಇಲ್ಲಿ ಊಟ ಕೊಟ್ಟರಲ್ಲ ಸೆಕೆಂಡ್, ಅದು ಇದು ಒಂಥರ ಪುಕ್ಸಟ ಪ್ರಚಾರ ಅವ್ರುಗಳದ್ದು. ಜೊತೆಗೆ ಇನ್ನೊಂದೇನೆಂದರೆ, ಯಾರ್ಯಾರು ಪರವಾಗಿ ಕೊಟ್ಟಿದ್ದೀವಿ ಆಳು ಮುಳೆನೇ ಆಟೋ ಕ್ರಿಯೇಟ್ ಮಾಡ್ತಾರೆ, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾನು ಸದ್ಯಕ್ಕೆ ಹೊಟ್ಟೆ ಸಿಗ್ತೈತೆ, ತಿನ್ಬಿಟ್ಟು ಈಗ ಮುಚ್ಕೊಂಡು ಹೋಗ್ತೀನಿ. ಅರ್ಧ ಪ್ಲೇಟ್ ರೈಸ್ ಬಾತ್ ಆ್ಯಕ್ಚುಲಿ ಇದು. ಏನು ಹೇಳೋದ ಅಂದ್ಕೊಂಡೆ. ನಾವು ಹಿಂಗೆ ಸಾಲಲ್ಲಿ ಕೊಡಿಸ್ತೀವೋ, ಅಲ್ಲಿ HF100 ಗಾಡಿ ನಿಲ್ಲಿಸ್ಬಿಡೋಣ ಕೊಡು ಯಾರೋ. ಅಲ್ಲಿ ಇಸ್ಕೊಂಡವ್ರು ಹೋಗೋ ಮತ್ತೆ ಸಾಲಕ್ಕೆ ಸೇರ್ಕೊತವ್ರು ಒಂದಷ್ಟು ಜನ. ಅದೇ ನಾವು ಹೋದ್ರೆ ಬಿಡ್ತಾರೆ ಅಂತ. ಅಲ್ಲಿ ಟಿಬೆಟಿಯನ್ಸು ನೇಪಾಳದವರು ಬಂದರೆ ಫುಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಇಲ್ಲಿ ಯಾರೋ ಹುಡುಗರು ಸುರಾಗ್ತವೆ. ಇಲ್ಲೂ ಹೋಗಿ ನಿಂತಿದ್ದಾರೆ ಇಬ್ಬರು ಹುಡುಗರು, ಅಲ್ಲೂ ನಿಂತಿದ್ದಾರಲ್ಲ ಆ ಇಬ್ಬರು ಹುಡುಗರು, ಇಲ್ಲಿ ಇಬ್ಬರು ಹುಡುಗರು ನಿಂತಿದ್ದಾರೆ ಫೋನಲ್ಲಿ. ವಿಚಿತ್ರವಾಗಿ ಆಡ್ತಾವೆ ಇಬ್ಬರು, ಆ ಕಡೆ ಇಬ್ಬರು ಈ ಕಡೆ ಇಬ್ಬರು.
ಇವ್ರು ಆ್ಯಕ್ಚುಲಿ ರೆಗ್ಯುಲರಾಗಿ ಊಟ ಇಸ್ಕೊಳ್ಳೋ ಬರ್ತಾರಲ್ಲ ಅವರಲ್ಲ ಅದು ಹುಡುಗರಿದ್ದೇನೆ ಹೋಗ್ತಾವ್ರೆ ಅವರಿದ್ರು. ಇವ್ರ ಮುಖ ಅಲ್ಲಿ ಕವರ್ ಆಗುತ್ತೆ. ಮಹೇಂದ್ರ ನಿಯರ್ಸ್ ಈ ಕಾರ್ ಚೆನ್ನಾಗಿದೆ. ಅದು ಯಾಕೆ ಹೋಯ್ತಾ ಗೊತ್ತಿಲ್ಲ. ನನ್ನ ಪ್ರಕಾರ ಗ್ರೌಂಡ್ ಕ್ಲಿಯರೆನ್ಸಿಂದ ಹೊರಗಿದೆ ಅದು. ಆ ಕಾರ್ ಚೆನ್ನಾಗಿದೆ. ಎಸ್ ಯು ವಿ ಆದರೂ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಕೆಡಕಿಕೊಂಡು ಅಂತ ಅನ್ಸುತ್ತೆ ಗಾಡಿ ಅದು. ಜಾಗವೇ just miss. ಒಳವಟ್ಟೋದಲ್ಲಿ ನಿಂತ್ಕೊಂಡಿದ್ದೆ, ತಿರ್ಗಾ ಪೋಸ್ಟ್ ಕೊಡೋ ನಿಂತ್ಕೊಂಡು ನನ್ನ ಕಡೆಗೆ ಜರಿಕೊಂಡಿದ್ದ ಮುಂದೆ. ED 3335 ಗಾಡಿ ಅದು, ಸ್ಕೂಟರ್ ತ್ರಿಬಲ್ ಸೋದರು. ಕಾಲಲ್ಲಿ ಆಲ್ಮೋಸ್ಟ್ ಟಚ್ ಮಾಡಿಕೊಡೋದು ಪ್ಲ್ಯಾನ್ ಇತ್ತು ಅವ್ರದ್ದು. ಉಲ್ಟಾ ಅವ್ರಿಗೆ ಕಾಲ ಹತ್ರ ನೋಡಿ ಶೂಸು ಲೊಳ್ಕ ಪಳ್ಕ ಬಲ್ಬೇಟ ಪ್ಯಾಂಟ್ ಇರುತ್ತಲ್ಲ ಆ ಥರ ಇದೆ. ನಾನು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದು ನನಗೆ ಬೇಕಾಗಿರೋದು ಆ್ಯಕ್ಚುಲಿ ಹುಡುಕ್ತಾ ಇರೋಂಥದ್ದು ಕೆಳಗಡೆ ಫುಲ್ ಟೈಟ್ ಇರಬೇಕು, ಎಲಾಸ್ಟಿಕ್ ಇರಬೇಕು ಆ ಥರದ್ದು. ಏನಕ್ಕೆಂದರೆ ಕೆಳಗಡೆ ಯಾವುದೂ ನುಗ್ಗದೇ ಇರಲಿ, ವಸ್ತು ಇದು ಹುಳ ಉಪ್ಪಗಳು ಯಾವುದೂ ನುಗ್ಗದೇ ಇರಲಿ ಅಂತಬಿಟ್ಟು ಎಲಾಸ್ಟಿಕ್ ಇರೋದನ್ನು ಹುಡುಕ್ತಾ ಇದ್ದೀನಿ. ಆ್ಯಕ್ಚುಲಿ ಅದನ್ನು ತೊಗೊಳ್ಬೇಕು ಅಂತ ತೊಗೊಂಡಿದ್ದೀನಿ ಆಲ್ರೆಡಿ. ಒಂದು ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ ಎವ್ರಿಡೇ ನೈಟ್ ಪ್ಯಾಂಟ್ ಥರ ಇದೆಯಲ್ಲ, ಆಚೆ ಕಡೆ ಜೊತೆ ತೊಗೊಂಡಿದ್ದು ಅದು ಅದೇ ಥರದ್ದು. ಸೊ ಈಗ ನೆಕ್ಸ್ಟ್ ತೊಗೊಂಡ್ರು ಅದನ್ನೇ ತೊಗೊಳ್ಳೋದು ಅಂತ ಹುಡುಕ್ತಾ ಇದ್ದೀನಿ ಆ್ಯಕ್ಚುಲಿ. ಅದಕ್ಕೆ ಉಲ್ಟಾ ತೋರಿಸ್ತಾ ಇರೋದು ಅವರು. ವೈಟ್ ಕಲರ್ದು ಬೆಲ್ ಬಾಟಮ್ ಥರ ಫುಲ್ ಅಗಲಿಕ್ಕಿರಬೇಕು ಆ ಥರ ಏನೋ ಆ್ಯಕ್ಟಿವಿಟಿ ಮಾಡಿ ತೋರಿಸ್ತಾ ಇರೋದು. ಅವರು 3 ಜನ ಬಂದು ಹೊಡ್ಕೊಂಡೋಗೋ ಪ್ರಯತ್ನ. ಹೊಡ್ಕೊಂಡೋಗೋದು ಅಂದರೆ ಏನು ಹೇಳೋದು ಉತ್ತರಿಸ್ಕೊಂಡೋಗೋದು ಹೊಡ್ಕೊಂಡೋಗೋದು ಅಂತ ಹೇಳ್ತಿರ್ತೀನಲ್ಲ ಅವಾಗ ಅದ್ರ ರಿಲೇಟೆಡ್. ಅದ್ರ ಬಗ್ಗೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ, ನೋಡ್ಕೊತಿರೋ ಬೆಲೆ ಬಂದಾಗ. ಸಿಗ್ನಲ್ಗಳ ಹತ್ರ ಬಂದರೆ ಇದೊಂದು ವೆರಿ ಕಾಮನ್ ಗುರು. ಅದು ಬರೋ ಜನಗಳು ಇದಕ್ಕೆ ಹೋಗಬೇಕು, ಆಚೆಗೆ ಹೋಗಬೇಕು ಸಿಗ್ನಲ್ ಲೈಟ್ ಬಿಟ್ಟು. MH15KC 3071 ಗಾಡಿ ಅದು. ಇಬ್ಬರ ಕ್ರಾಸ್ ಮೇಲೆ ರಾಜಿಸ್ತಾರ ಅವನು. ಈ ಜಾಗದಲ್ಲಿ ಹೋಗೋದು ನೋಡೋರು 18H4845 ಗಾಡಿ. ಇನ್ನೂ ಗಬ್ಬು ವಾಸ್ತೆ ಹೊಡಿತಾರೆ ಅದ್ರ ಗಾಡಿ. ಆ ಫುಟ್ಪಾತಲ್ಲಿ ಬ್ಲಾಕ್ ಮಾಡ್ಕೊಂಡಿರೋದು. ಇಲ್ಲಿ ಹೇಳ್ಬೇಕಾದ್ರೆ ಗರುಡ ಮಾಲ್ ಇದು ಸಿಟಿ ಕಾರ್ಪೊರೇಷನ್ ಅವ್ರದ್ದೇ. ಈ ಗರುಡ ಮಾಲ್ ಮುಂದೆ ಫುಟ್ಪಾತ್ ಎಷ್ಟು ದರಿದ್ರವಾಗಿದೆ ದೇವ್ರಿಗೆ ಗೊತ್ತು. ಅದು ಯಾಕೆ ರೆಡಿ ಮಾಡಿಲ್ವೋ ಅವ್ರಿಗೆ ಗೊತ್ತು. ಅದು ಅಲ್ಲಾದ್ರು ಬಿಲ್ಡಿಂಗೇ ಅವ್ರದ್ದು. ಸೊ ಸ್ಟಿಲ್ ಅವರು ಅಟ್ಲೀಸ್ಟ್ ಅವರು ಪರ್ಸನಲ್ ಪ್ರಾಪರ್ಟಿ ಮುಂದೆ ಏನಾದರೂ ಫುಟ್ಪಾತ್ ಸರಿ ಮಾಡ್ಬೋದಿತ್ತಲ್ವಾ. ನಾನು ನೋಡಿರೋ ಪ್ರಕಾರ ಇಲ್ಲೆಲ್ಲ ಇದೆಯಲ್ಲ, ಅದು ಈ ಫುಟ್ಪಾತ್ ಮೇಲೆ ಯೂಸ್ ಮಾಡಿದಾರಲ್ಲ ಟೈಲ್ಸು ಅಷ್ಟೊಂದು ಗಟ್ಮುಟ್ಟಾಗಿಲ್ಲ. ಇದು 11HA 7320 ಗಾಡಿ ಅದು. ಈ ಟೈಲ್ಸ್ ಮೇಲೆ ಯೂಸ್ ಮಾಡಿದ್ರೆ ಫುಟ್ಪಾತಲ್ಲಿ ಯೂಸ್ ಮಾಡಿರೋ ಟೈಲ್ಸು ಸರಿ ಇಲ್ಲ. ಇದು ತಡೆಯೋದಿಲ್ಲ ತೂಕ ನನ್ನ ಪ್ರಕಾರ ಅಂದ್ಕೊಂಡಿದ್ದೀನಿ. ಜೊತೆಗೆ ಇಲ್ಲೇ ಒಂದಲ್ಲ ಲೈವ್ ಎಕ್ಸಾಂಪಲ್ ಲೌಡ ಚಾಪಲ್ಲ ಓಲಾ ಗಾಡಿ ಓಡಿಸ್ಕೊಂಡು ಇಂಥ ಸುಳ್ಳ ಮಕ್ಕಳಿಂದನೇ ಇದೆಲ್ಲ ಹಾಳಾಗಿರೋದು.
ಈಗ ಮುಚ್ಕೊಂಡು ರೋಡಲ್ಲಿ ಗಾಡಿ ಓಡಿಸಲ್ಲ, ಫುಟ್ಪಾತ್ ಮೇಲೆ ತೊಗೊಂಬಿಡ್ತಾರೆ. ಈ ಕಾಮಗಾರಿ ಮಾಡೋರು ಇಂಥ ಮಿಡ್ರಿಗುಟ್ಟು ನನ್ನ ಮಕ್ಳು ಇರ್ತಾರೆ ಅಂತ ಯೋಚನೆ ಮಾಡಿ ಕಾಮಗಾರಿ ಮಾಡಲ್ಲ. ಈ ಕೆಳಗಡೆ ಡ್ರೈನೇಜ್ ಇದೆ. ಸೊ ಡ್ರೈನೇಜ್ ಇರೋದ್ರಿಂದ ತೂಕ ತಡೆಯುವಂಥದ್ದು ಯಾವ್ದಾದ್ರು ಟೈಲ್ಸ್ ಯೂಸ್ ಮಾಡಬೇಕು. ಡ್ರೈನೇಜ್ ಇಲ್ಲ ಅಂದಿದ್ದರೆ ಮಾಮೂಲಿ ಇಂಥ ಟೈಲ್ಸ್ ಹಾಕಿದರೆ ಅಥವಾ ಸುಮಾರಾಗಿರೋ ಟೈಲ್ಸ್ ಹಾಕಿದ್ರು ತಡೆಯುತ್ತೆ. ಯಾಕಂದರೆ ಕೆಳಗಡೆ ಮಣ್ಣಿರುತ್ತೆ. ಅಥವಾ ಈಗ ಸಿಮೆಂಟೇ ಹಾಕ್ಬಿಡ್ತಾರೆ ಪುಣ್ಯಾತ್ಮರು. ಅರಸೊಳಗೆ ಸಿಮೆಂಟ್ ಹಾಕ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಜೆಲ್ಲಿ ಪೌಡ್ರ್ ಹಾಕಬೇಕು. ಜೆಲ್ಲಿ ಪೌಡ್ರ್ ಅಂದರೆ ಏನೋ ಇದ್ರ ಥರ ಪೌಡ್ರ್ ಬರುತ್ತೆ. ಜೆಲ್ಲಿ ಕಲ್ಲನ್ನೆಲ್ಲ ಪೌಡ್ರ್ ಮಾಡಿರೋ ಥರದ್ದು ಇರುತ್ತೆ. ಅದಕ್ಕೇನೋ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಐಡಿಯಾ, ಹೆಸರು ಪರ್ಟಿಕ್ಯುಲರ್ ಹೆಸರು ಇರ್ತಾರೆ ಅಂತ. ಅದು ಪೌಡ್ರ್ ಹಾಕ್ಬೇಕು ಆ್ಯಕ್ಚುಲಿ. ಸೊ ಸಿಮೆಂಟ್ ಹಾಕ್ಬಿಡ್ತಾರೆ ಆ್ಯಕ್ಚುಲಿ. ಇದು ಈ ಥರ ಟೈಲ್ಸ್ ಎಲ್ಲ ಯೂಸ್ ಮಾಡೋದು ಏನಕ್ಕೆ ಅಂದರೆ ನೀರು ಕ್ಲೀನಾಗಿ ಇಂಗು ಗುಡಿ ಥರ ಅಂತ. ಅಂದರೆ ಈಗ ಮಳೆ ಬರ್ತಲ್ವಾ, ಮಳೆ ಬಂದಾಗ ನೀರೆಲ್ಲ ಉಳ್ಕೊಂಡಿದೆಯಲ್ವಾ. ಸೊ ಈ ಥರ ಟೈಲ್ಸ್ ಯೂಸ್ ಮಾಡೋದು ಏನಾಗುತ್ತೆ, ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ನೀರು ಹೊರಗಡೆ ಹೋಗುತ್ತೆ ಭೂಮಿ ಒಳಗೆ. ಸೊ ಆ ಥರ ನೀರು ಭೂಮಿ ಒಳಗೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಅದೆಲ್ಲ ಮಾಡಿದ್ದಾರೆ. ಆದರೆ ಈ ಪುರುಷೋತ್ತಮರೆಲ್ಲ ಗಾರ ಕೆಲಸ ಮಾಡೋರು ಏನು ಮಾಡ್ತಾರೆ ಅಂದರೆ ಅನ್ಸಂತ ಕೆಲಸ ಮಾಡೋಕ್ಕೆ. ಸೊ ಪ್ರಾಜೆಕ್ಟ್ ಬೇಗ ಮುಗಿಬೇಕು, ಕಮ್ಮಿ ದುಡ್ಡಲ್ಲಿ ಆಗಬೇಕು. ಸೊ ಸಿಮೆಂಟ್ ಕಾಂಕ್ರೀಟ್ ತಂದುಬಿಟ್ಟು ಅಂತ ಅಲ್ಲಾಗಲ್ಲ ಚೆಲ್ಬಿಟ್ಟು, ಸೊ ಅದ್ರ ಮೇಲೆ ರಪ್ಪ ಬಂದ್ಬಿಟ್ಟು ಹೋಗ್ತಾ ಇರ್ತಾರೆ ಸೀದಾ. ರಫ್ ರೋಡಲ್ಲಿ ಅದೇ ಆಗಿರೋದು ಈಗ. ಅಲ್ಲಿ ಯಾವುದು ನೀರು ಹಿಂಗೋ ಸೀನೇ ಇಲ್ಲ ಅಲ್ಲಿ. ಸೊ ಇಲ್ಲೂ ಅದೇ ಕಥೆ ಆಗಿರೋದು. ಇಲ್ಲಿ ಸ್ವಲ್ಪ ಗಟ್ಟಿಮುಟ್ಟಾಗಿರೋದು ಹಾಕ್ಬೇಕಿತ್ತು ಅಲ್ಲಿ. ಬಿಕಾಸ್ ಕೆಳಗಡೆ ಡ್ರೈನೇಜ್ ಇರೋದ್ರಿಂದ ಅದು ಹಾಕ್ಬೇಕು. ಆ ಥರ ತೂಕ ತಡೆಯಲ್ಲ ಇಲ್ಲಿದ್ರೆ. ನೆಕ್ಸಾನ್ 11P2522 ಗಾಡಿ ಅದು ಹೋಗ್ತಾ ಇರೋ ಲೈನ್ ನೋಡ್ರೆ ಹೇಳ್ಬಿಡ್ಬೋದು ಯಾವ ಕಡೆಯಿಂದ ಬಂದಿದೆ ಗಾಡಿ ಅಂತ. ಆ ಕಡೆಯಿಂದ ಬಂದು ಅಲ್ಲಿ ಯೂ ಟರ್ನ್ ತೊಗೊಬಂದಿರೋದು ಬಡ್ಡಿ ಮಗ. ಕರೆಕ್ಟಾಗಿ ನಾನು ಮುಂದೆನೋ ಹೋಯ್ತಾನೆ ಬೋಳಿ ಮಗ. ಕರೆಕ್ಟಾಗಿ ಇಲ್ಲಿವರೆಗೂ ಬಂದಿದ್ದೆ ಗುರು, ಕಾಲುವರೆಗೂ ಬಂದಿತ್ತದು. ಸೇಮ್ ಹಿಂಗೇನೆ ಅಲ್ಲಿ ಬಂದಿದ್ದಾನೆ. ಅಲ್ಲಿ ರೋಡ್ ಬ್ಲಾಕ್ ಆಗಿದೆ. ಸೊ ಅದಕ್ಕೋಸ್ಕರ ಆ ಕಡೆ ಬಂದಿರೋದು. ಅಲ್ಲೇನೋ ಪಂಚಾಯತಿ ನಡೀತಾ ಇದ್ದಲ್ಲ ಗಾಡಿ. ಅವ್ನು ರಾಘವೇಂದ್ರ ನುಗ್ತಾವ್ ನಾವು ಹೇಳೋರು ಕೇಳೋರು ಯಾರೂ ಇಲ್ಲ. ಇಲ್ಲೇ ರೋಡ್ ಐತಲ್ಲ ಗುರು, ಆರಾಮ್ಸೆ ಬರ್ಬೋದಿತ್ತು. ಹಂಗೂ ಯಾಕೆ ಬಂದವ ಆ ಕಡೆಗೆ. ಅಲ್ಲಿಗೆ ಬಾ ಅಂತ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಅದಕ್ಕೋಸ್ಕರ 50% ಊಟ. ಅದಕ್ಕೆ ಇದು ಸ್ಟೋರಿ ಏನು ಗೊತ್ತಾ, ಎಲ್ಲಿ ಸ್ಟಾರ್ಟ್ ಆಗಿರೋದು ಅಂದರೆ ಇದು KRS ಪೆಟ್ರೋಲ್ ಬಂದಾಗ ಊಟ ಕೊಟ್ರಲ್ಲ, ನಾನು 50% ಊಟ ಕೊಟ್ರಲ್ಲ. ಅದಕ್ಕೋಸ್ಕರ ನಾನು ಸರಿ ನಾನು ಜೈಲಲ್ಲಿ ಫುಲ್ ಪ್ಲೇಟ್ ಊಟ ಕೊಡಿಸ್ತೀನಿ ಬಿಡು, ತಲೆ ಕೆಡ್ಸ್ಕೊಬಿಡಿ ಅಂತ ಶೋಚೆ ಮಾಡಿದೆ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ಆ ಕಡೆ ರೋಡಿಗೆ ಬಾ, ನಂಜನಗೂಡು ರೋಡ್ಗೆ ಹೋಗು, ಇನ್ನೂ ಸ್ವಲ್ಪ ದುಡ್ಡು ಊಟ ಕೊಡಿಸ್ತೀವಿ ಅಂತ ನಾನು ಆ್ಯಕ್ಟಿವೇಟ್ ಮಾಡ್ತಾವ್ರೆ. ಈಗ ಅವ್ರು ಕೊಡಿಸ್ತಾರೆ ಅಂತ ನಾನು ಆ ಕಡೆಗೆ ಹೋಗ್ಲಾ ಮಾಡೋಕ್ಕೆ ಕೇಳಲ್ಲ ಅಂತ ಬೇರೆ ಹೇಳ್ತಾರೆ ಗಾದೆ ಹಂಗೆ. ನಮ್ಮಲ್ಗೋ ಜಾಗದಲ್ಲಂತೂ ಹೆವಿ ಅಸಹ್ಯ ಮಾಡ್ಬಿಟ್ಟಾರೆ ಅವರು. ಯಾರೋ ಕೂತ್ಕೊಂಡು ಆಲ್ರೆಡಿ ತಿಂದು ಉಂಡೆ ಎಲ್ಲ ಚೆಲ್ಲಿ ಹೋಗಿ ಬೆಳೆಸ್ಬಿಟ್ಟವ್ರ ಆ ಜಾಗ. ಉದ್ದಕ್ಕೂ ಜಾಗ ಏನೋ ಅವರಲ್ಲಿ ಹೋಗಲ್ಲ. ಸುಮ್ಮನೆ ಅದೇ ಸ್ಪೆಷಲಾಗಿ ತೋರಿಸೋ ಹಿಡಿಯೋಂಥದ್ದೇನಿಲ್ಲ, ರೆಕಾರ್ಡ್ ಮಾಡೋಂಥದ್ದಲ್ಲಿ. ನಾಯಿಗಳ ಅವಳಿಗಳು ಹೆವಿ ನಾಯಿಗಳ ಅವಳಿಲಿ ಸಿಕ್ಕಾಪಟ್ಟೆ ನಾಯಿಗಳಾಗೋದು ಇತ್ತೀಚೆಗೆ. ಇಲ್ಲಿ ಬರ್ತಾರಲ್ಲ ಇದು ಒಡೆಯರ್ಸ್ ವಾಕ್ಮೆಟ್ಗಳು ತಂದು ಹಾಕ್ತಾರೆ. ತಿಂದು ಎಲ್ಲ ಇಲ್ಲೇ ಬಂದು ಸೇರ್ಕೊಂಡವೆ. KRS ಪೆಟ್ರೋಲ್ ಮುಂಭಾಗ ಎಲ್ಲ ಜನಗಳೇನು ಸೇರ್ಕೊಂಡವ್ರೆ. ಸೇಮ್ ಇಲ್ಲೂ ಹಂಗೇನು. ಸಾಧ್ಯ ಆದರೆ ಸೌಂಡ್ ಕೇಳಿಸ್ಕೊಳ್ಳಿ ಗುರು. ಏನು ಗೊತ್ತಾ, ಈಗ ಹುಷಾರಿಲ್ಲ ಅಂತ ಅಂದ್ಕೊಂಡೆ ಬಾರ್ದು ನಾವು. ನೀನು ಎಷ್ಟು ಅನ್ಕೊಂಡಿದ್ದಂಗ ನೀವು ಹೊಸ ನಾಯಿಗಳು ಗುರು, ಹೆವಿ ನಾಯಿಗಳವೆ, ಹೊಸ ನಾಯಿಗಳವು. ಪಾರ್ಕ ಸಿಗಾಬಡ ನಾಯಿಗಳು ಸೇರ್ಕೊಂಡವೆ. ಅಯ್ಯೋ ಎಷ್ಟೊಂದು ನಾಯಿ, ನನ್ನ ಕಣ್ಣಿಗೆ ಒಂದು 10 ನಾಯಿ ಕಾಣ್ತವೆ ಇಲ್ಲಿ. ಇಲ್ಲೇ ನಾಯಿಗಳು ಎಷ್ಟು 1 2 3 4 5 6 ನಾಯಿ ಅವೆ. ಅಲ್ಲೊಂದು 7 ಐತೆ, ಇಲ್ಲೊಂದು 8. ಗೊತ್ತಾಗುತ್ತಾ ನಾಯಿಗಳವೆ. ಸವ ನಾಯಿ ಥರ ಬೋಗಿರ್ತಾನೆ ಕುತ್ಕೊಂಡಲ್ಲಿ.
ಕತ್ಲೆ ಗುರು ಕಾಣಲ್ಲ ಇದು. ಅಷ್ಟೊತ್ತಿಂದ ನಂಬರ್ 1 ಬೆಟ್ಟನ ಹೆಂಗೆ ಅಲ್ಲಾಡ್ಸೋದು ಗೊತ್ತಾಗುರವ ಇವ. ಹಾಂ ಕಾಣುತ್ತೆ ನೋಡಿ ಇವಾಗ. ಬೆಟ್ಟ ಅಲ್ಲಾಡಿಸ್ತಾ ಇರೋದು ನಂಬರ್ 1 ಬೆಟ್ಟು, ಫಕ್ಕಿ ಬೆಟ್ಟು 2 ಒಂದೊಂದ್ಸರಿ ಅಲ್ಲಾಡಿಸ್ತಾನೆ. ಕುಣಿತಾ ಇತ್ತು ನೋಡಿ ಒಂದು ತಲೆ ಹತ್ರ ಅದು. ಬೆಟ್ಟನ ಏನು ಮಾಡ್ತಾನೆ ಗೊತ್ತಾ, ಇಲ್ಲಿ ನನ್ನ ಕೈ ನೋಡಿ ನನ್ನ ಕೈ ಕಾಣೋದಿಲ್ಲ, ಅಲ್ಲಿ ಈ ಕಡೆ ತೋರಿಸ್ತೀನಿ ಇಲ್ಲಿ. ಈಗ ಸಿಮೋಟ್ ಮಾಡೋದಿಲ್ಲ, ಹಿಂಗೆ 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 ಕುಣಿಸ್ತಾನೆ ಒಂದೇ ಸಲ, ಹಿಂಗೆ ಕುಣಿಸ್ತಾನೆ ರೈಟ್. ನಡಿವಾಗ ಕಾಣ್ತಿದೆ ಸ್ವಲ್ಪ. ರೈಟ್, ಎಷ್ಟು ಚೆನ್ನಾಗಿ ಕುಣಿಸ್ತಾನೆ ಗುರು. ಅದು ನೋಡಲ್ಲ, ಈಗ ಕೂತ್ಕೊಂಡು ಹತ್ತ ತಿರುಗನ್ನೆಲ್ಲ ಬ್ಯಾಗ್ ಮಾಡ್ಬೇಕು, ಆ ಕಡೆ ತಿರುಗನ್ನೆಲ್ಲ ಬೆಟ್ಟು ಕರೆಕ್ಟಾಗಿ ಫಕ್ಕಿ ಬಿಟ್ಟು ಎಷ್ಟು ಕ್ಲೀನಾಗಿ ಕುಣಿಸ್ತಾನೆ ಗೊತ್ತವ. ಮತ್ತು ಬಾಕಿ ಹೇಳಿದೆ ನಾನು ಗಾಡಿ ನಂಬರ್ ತಗೋಬೇಕಲ್ಲ, ನೋಡ್ತೀನಿ ಆ ಕಡೆ ಎಲ್ಲರೂ ಪಾರ್ಕ್ ಆಚೆ ಈಚೆ ಎಲ್ಲ ನಿಂತಿರುತ್ತೆ ಗಾಡಿ ನಂಬರು ಕವರ್ ಮಾಡೋದ, ತಿಗಾಕೆ ತೋರಿಸ್ಬೇಕು. ವಿಷ್ಣು ಈಗ ಪರಮೇಶ್ವರ ದೇವಸ್ಥಾನದಲ್ಲಿ ಮಲಿಕತ್ತಾನಲ್ಲ ಅವನು, ಫುಲ್ ಟೈಟ್ ಆಗ್ಬಿಡೋಣ, ಪೂರ ಹಿಡ್ಕೊಯ್ತಾ. ಆ್ಯಕ್ಚುಲಿ ಇಲ್ಲಿ ಬರ್ತಿತ್ತಿಲ್ಲ ಹೌದು, ಇವತ್ತೇ ಬಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ಸ್ವಲ್ಪ ಹೊತ್ತು, ನಾನು ನೋಡಲಿಲ್ಲ. ಆಮೇಲೆ ತಿರುಗಿ ನೋಡಿದೆ, ಸೊ ಏನೋ ಆ್ಯಕ್ಟಿವ್ ಮಾಡ್ಕೊ ಹೋಯ್ತಾ ಅವನು. ಇಲ್ಲಿಂದ ದೇವ್ರ ಕೈ ಬಿಡ್ತಾವೆ ಇಲ್ಲ, ಬೇಕಂತ ಮಾಡ್ತಿರೋದು ಅದೆಲ್ಲ, ಇಲ್ಲಿಂದನೇ ದೇವ್ರ ಕೈ ಮುಗಿತಾವೆ. ತಲೆ ಕೆಡ್ಸೋದು ಬೇಡ. ಇಲ್ವಾ ಆರ್ಗನೈಸ್ಡ್ ಇವನು ಸುಮ್ಮನೆ ಬಂದಿಲ್ಲ ಅಂತ ವಿಷ್ಣು ಇಲ್ಲಿ ನಿಂತ್ಕೊಂಡು ಎಲ್ಲ ನಾಟಕ ಆಡಿತಾವನೆ. ಅದು ಹುಟ್ತಾ ಇದೆಯಲ್ಲ, ಅಲ್ಲಿ ಕುತ್ಕೊಂಡಿದ್ದೆ ಎಷ್ಟೋ ತನಕ, ಇವಾಗಿದ್ದ ಈಗ ಪುಟ್ಬಿಟ್ಟು ಹೆಜ್ಜೆ ಆಗ್ತಾವನೆ. ಈ ಕಡೆ ಏನೋ ಕತೆ ಹೊಡಿತಾ ಇದ್ದ. ಇನ್ನೊಂದೇನೆಂದರೆ ಇಲ್ಲಿ ಸ್ವಲ್ಪ ಜನ ಕುತ್ಕೊಂಡಿದ್ದವರಲ್ಲೇ ಒಂದಷ್ಟು ಜನ ಇನ್ನೂ ಹೋಗಿಲ್ಲ, ಇನ್ನೂ ಅಲ್ಲೇ ಹೋಗ್ತಾ ಇದ್ದಾರೆ. ಕತ್ಲೆ ಕಾಣಲ್ಲ ಬಿಡಿ ಕ್ಯಾಮರಾದಲ್ಲಿ, ಸ್ವಲ್ಪ ಬೆಳಕಿದ್ರೆ ಕಾಣ್ತಿದೆ. ಆ ಕ್ರಾಸ್ ಹತ್ರ ಈ ರೋಡ್ ಹೋಗುತ್ತಲ್ಲ, ಈ ರೋಡಲ್ಲಿ ಕ್ರಾಸ್ ಆಗುತ್ತಲ್ಲ, ಅಲ್ಲಿ ಕ್ರಾಸ್ ಆಗ್ತಿದ್ದಾರೆ. ಲೈಟ್ ಬರುತ್ತೆ, ಕಾಣ್ತಾ ಇಲ್ಲ. ಬಾಲ ಪ್ರತಿಭೆಗಳು ಇವರು ಬೆನ್ನಿಂದ ಹೋಗ್ತಾ ಇರೋದು. ಇಲ್ಲಿ ಬರೋ ರೋಡಲ್ಲಿ ರೋಡಿದೆ, ಅಲ್ಲಿ ಬರೋಕ್ಕಾಗಲ್ವಾ? ಕರ ಹೊಡಿಯೋಕ್ಕ? ಹೌದು, ಕರ ಹೊಡ್ಕೊಂಡು ಹೋಗೋಕ್ಕೆ. ಪ್ರತಿಭೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರೋದು. ಎಂತ ಪ್ರತಿಭೆ. ನಾಗಲಿ ಗೆಸ್ ಮಾಡಿದೆ, ಅವರಲ್ಲಿ ಕರೆಕ್ಟಾಗಿ ಇಷ್ಟು ದಿವಸ ಎದ್ದು ಗಾಯಬಾಗ್ತಿದ್ದರು ಮಲ್ಗೋಕ್ಕೆ, ಅಲ್ಲೇ ಸೆಟ್ಲಾಗಿರೋ ಒಬ್ಬೊಬ್ಬರು ಒಂದೊಂದು ಬೆಂಚಾಗಿ ಕೂತ್ಕೊಂಡಾಗಲೇ ಈಗ ಗೆಸ್ ಮಾಡಿದೆ ಏನೋ ನಡೆಯುತ್ತೆ ಇವತ್ತು ಅಂತ.
ಇಲ್ಲಿ ಯಾರೊಬ್ರು ಹುಡುಗರು ಬಂದಿದ್ದಾರೆ ಹೊಸ ಪ್ರತಿಭೆಗಳು ಆ ಕಡೆ ಲಾಸ್ಟ್ ಆ ಕಡೆ ಅವ್ರು ಕೂತ್ಕೊಂಡು ದಾಟಿ ಮಾಡ್ತಿದ್ರು. ಸೊ ಅವರು ಈಗ ಆಲ್ರೆಡಿ ಒಂದ್ಸರಿ ಜಾಗ ಚೇಂಜ್ ಮಾಡಿದ್ದಾರೆ. ನಾನು ಈಗ ಮಲ್ಗೋ ಜಾಗ ಚೇಂಜ್ ಮಾಡಿದ್ದೀನಿ. ಈಗಪ್ಪ ರೈಟ್ ಹ್ಯಾಂಡ್ ಸೈಡ್ ಇವರು ಬಂದರೆ ಅವ್ರಿಗೆ ನೋಟೆಡ್ ಆಗಿ ಹೋಗ್ತಾರೆ ಅವ್ರು ಇವಾಗ. ಸೊ ಅದಕ್ಕೋಸ್ಕರ ಹೊಸ ಪ್ರತಿಭೆಗಳನ್ನ ಹುಡುಕೊಂಬಂದವ್ರು ಇವತ್ತು. ಇಬ್ಬರು ಇಂಡಿವಿಜುವಲ್ ಬೇರೆ ಬೇರೆ ಫೋನಲ್ಲಿ ಮಾತಾಡ್ತಾ ಇರೋದು ಇಬ್ಬರು. ಇನ್ನೊಬ್ಬ ಇಲ್ಲಿ ನನ್ನ ಮುಂದೆವರೆಗೂ ಬರ್ತಾನೆ. ಈಗ ನೋಡಿ ಇಲ್ಲಿ ನಿಂತಿದ್ದನ್ನು ಕವರ್ ಮಾಡಿದ್ದೀನಿ ಒಂದ್ಸರಿ. ಬರ್ತಾನೆ ಇನ್ನೊಬ್ಬ ಅವ್ನು ಬೇರೆ ಒಂದು ಬೇರೆ ಇರಬೇಕು. ರೈಟ್ ರಿವರ್ಸ್ ಬರ್ತಾ ಇರೋದು ಬೇರೆ. ನಾನು ಈಗ ಮಲಗಿದ್ದೆ ಆ್ಯಕ್ಚುಲಿ. ಇಲ್ಲಿ ಕಾಕ ಹೊಡಿತಾ ಇದ್ದಾರೆ. ಯಾರ ಕಾಕ ಹೊಡಿತಾರಲ್ಲ ಅಂತ ಇದ್ದರೆ ಬಾಂಡ್ ಇಲ್ಲೇ ಮುಂದೆ ನಿಂತ್ಕೊಂಡು ಕಾಕ ಹೊಡಿತಾನೆ. ಅದು ಅವನೇನಕ್ಕೆ ಎರಡಕ್ಕೆ ಹಿಂದೆ ರಿವರ್ಸ್ ಬಂದಿದ್ದು ಆ ಕಡೆ ಹೋಗ್ತಾ ಇರೋದು ಅಂದರೆ ಮತ್ತೆ ಬಾ ರಿವರ್ಸ್ ಬಾಲಿಗೆ ಅಂತ. ಎಲ್ಲಿ KR ಹಾಸ್ಪಿಟ್ಲಿಗೆ ಮುಂಭಾಗ ಬಾ ಅಂತ. ಬಹುಶಃ ನಾಳೆ ಬನ್ನೂರಿಗೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಅಂದ್ಕೊಳ್ತೀನಿ. ಅಲ್ಲಿ ಹೋಯ್ತಾ ಇದೆ ನೋಡಿ, ಬೆಳಕಲ್ಲಿ ಕಾಣ್ತಾನೆ ಕ್ಲೀನಾಗಿ. ಶ್ರುತಾ ಬಳ್ಳಾಳ್ ನೆಟ್ವರ್ಕ್. ಇವತ್ತು ಊಟ ಕೊಟ್ಬಿಟ್ಟು ಖುಷಿಯಾಗೋಯ್ತಾನೆ ಅಂತ ಅಂದ್ಕೊಬಿಟ್ರು. ಅವ್ರು ಅರ್ಧಂಬರ್ಧ ಹಾಫ್ ಪ್ಲೇಟ್ ಊಟ ಕೊಡ್ತಾರೆ, ನಾನು ಫುಲ್ ಪ್ಲೇಟ್ ಊಟ ಕೊಡ್ತೀನಿ ಜೈಲಲ್ಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದೆ. ಅದಕ್ಕೆ ಈಗ ಹುಡ್ಕೊಂಡು ಹಿಂಗೆಲ್ಲ ಆಫ್ ಮಾಡ್ತಾರದು. ಕಿವಿಯಾಗೆ ದಾಸವಾಳ ಹೋಗಿ ಮುಡಿಸ್ತಾ ಟ್ರೈ ಮಾಡ್ತಾರೆ. ಬಟ್ ಆಯಿತು ಏನು ಕಂಡಿದ್ದೀರಾ, ನ್ಯೂಸ್ ಬ್ರೇಕ್ ಮಾಡಲಿ ಆಮೇಲೆ ಇರೋದು ಹಬ್ಬ ಎಲ್ರಿಗೂ.